ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ. ನಾವು ಈ ಬೆಳೆಯ ಜಾವದಲ್ಲಿ ಈ ಊಟಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಮಯ್ಯ. ಸ್ವಾಮಿ, ನೀನೇ ಅದ್ಭುತ ಕಾರ್ಯಗಳನ್ನು ಮಾಡು, ನೀನೇ ಸೂಚಕ ಕಾರ್ಯಗಳನ್ನು ಮಾಡು, ನೀನೇ ಬಿಡುಗಡೆಗಳನ್ನು ಮಾಡು, ನೀನೇ ಗುಣಪಡಿಸು, ನೀನೇ ಎಲ್ಲರನ್ನು ಆಶೀರ್ವಾದ ಮಾಡು, ಎಲ್ಲರ ಬಲಹೀನತೆಗೆ ಬಿಡುಗಡೆ ಕೊಡು, ಎಲ್ಲರ ಆತ್ಮಿಕವಾಗಿ ಅಭಿವೃದ್ಧಿ ಮಾಡು, ಎಲ್ಲರ ಆತ್ಮಿಕವನ್ನು ತೆರೆಯ ಮಾಡು, ಪ್ರತಿಯೊಬ್ಬರಿಗೆ ಅನುಗ್ರಹವನ್ನು ಕೊಡು, ಪ್ರತಿಯೊಬ್ಬರಿಗೆ ಆಶೀರ್ವಾದವನ್ನು ಕೊಡು. ಅವರ ಜೀವನದಲ್ಲಿ ನಿನ್ನ ಆತ್ಮನ ಬಲ ಇಳಿದು ಬರಲಿ. ಸಮಯದಲ್ಲಿ ಆರಾಧಿಸುವಾಗ ಪವಿತ್ರಾತ್ಮನ ಅಭಿಷೇಕ ಎಲ್ಲರ ಮೇಲೆ ಇಳಿದು ಬರಲಿ. ನನ್ನ ಹಾಗೆ ಮಾಡುವುದಕ್ಕಾಗಿ ಕೊಡುತ್ತಿದ್ದೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ನಾನು ವಂದಿಸುವನಾಗಿದ್ದೇನೆ. ಈ ಆರಾಧನೆ ದಿನದಲ್ಲಿ ಲೈವ್ ಮೂಲಕ ನಿಮ್ಮನ್ನು ಸಂಧಿಸುವಂತ ಒಳ್ಳೆ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಲೈವಲ್ಲಿ ಆಮೇಲೆ ಸಿದ್ಧವಾಗಿ ಈ ಊಟವನ್ನ ಆಮೇಲೆ ನಮ್ಮೊಂದಿಗೆ ಸೇರಿ ಆರಾಧಿಸುವುದಕ್ಕೆ ಕುಳಿತಿರುವ ಎಲ್ಲ ಸಹೋದರ ಸಹೋದರಿ ಕುಟುಂಬದವರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಇವತ್ತಿನ ಊಟ ನಮಗೆ ಆಶೀರ್ವಾದವಾಗಿರುತ್ತೆ, ಅನುಗ್ರಹವಾಗಿರುತ್ತೆ. ಕರ್ತನು ಆತ್ಮಿಕವಾದಂತಹ ಬೆಳವಣಿಗೆಯನ್ನು ಇವತ್ತು ನಮ್ಮಲ್ಲಿ ಉಂಟು ಮಾಡುವನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮನ್ನು ಇವತ್ತು ಮುಟ್ಟಿ ಶಕ್ತೀಕರಿಸಿ ಆತನು ನಮ್ಮನ್ನ ಆತ್ಮಿಕವಾಗಿಯೂ ಭೌತಿಕವಾಗಿಯೂ ನಮ್ಮನ್ನ ಇವತ್ತು ಬಲಪಡಿಸಲಿಕ್ಕೆ ಪವಿತ್ರಾತ್ಮನ ಹೋಗ್ತಾ ಇದ್ದಾರೆ. ಕಡೆ ದಿನದಲ್ಲಿ ಜೀವಿಸ್ತಾ ಇರುವಂತಹ ನಾವು ಕರ್ತನ ಅತ್ಯಧಿಕವಾದ ಶಕ್ತಿ ಬಲವನ್ನು ಹೊಂದಿಕೊಂಡು ಮುಂದೆ ಹೋಗುವಂತೆ ಕರ್ತನ ಈ ದಿನದಲ್ಲಿ ನಮ್ಮ ಮೇಲೆ ತನ್ನ ಆತ್ಮವನ್ನ ಸುರಿಸುವಂತ ದೇವರಾಗಿದ್ದಾನೆ. ಆತನು ನಿಮ್ಮೆಲ್ಲರನ್ನ ಪ್ರೀತಿಸುವಂತ ದೇವರಾಗಿದ್ದಾನೆ. ಆತನ ಒಳ್ಳೆಯವನು ಸದಾ ಕಾಲ, ಆತನು ಯಾವತ್ತಿಗೂ ಆತನ ಒಳ್ಳೆಯವನಾಗಿರುವಂತ ದೇವರು. ಆತನ ಕೃಪೆ ಶಾಶ್ವತವಾದದ್ದು, ಆತನ ಪ್ರೀತಿ ಪ್ರೇಮವೂ ಸಹ ಶಾಶ್ವತವಾಗಿರುವಂತದ್ದು. ದೇವರು ನಿಮ್ಮನ್ನ ಕರೆದಿರುವಂತದ್ದು ಕೈ ಹಿಡಿದು ನಿಮ್ಮನ್ನು ನಡೆಸುವುದಕ್ಕೆ ಹೊರತು ನಿಮ್ಮನ್ನೆಂದಿಗೂ ಆತನು ಕೈ ಬಿಡುವಂತ ದೇವರಲ್ಲ. ನಿಮ್ಮ ಅನೇಕ ಕಠಿಣ ಕಷ್ಟದ ಇಕ್ಕಟ್ಟುಗಳ ಸಮಯಗಳ ಪರಿಸ್ಥಿತಿಯಲ್ಲಿ ನೀವು ನಿಂತಿರಬಹುದು. ಆದರೆ ದೇವರು ಇವತ್ತು ನಿಮ್ಮೊಂದಿಗಿದ್ದು ನಿಮ್ಮನ್ನೆಲ್ಲದರಿಂದ ಬಿಡಿಸಿ ನಿಮ್ಮನ್ನ ಸಮಾಧಾನದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವ ದೇವರು ಯೇಸುವಾಗಿದ್ದಾನೆ. ಆತನೇ ಅದ್ಭುತ ಸ್ವರೂಪನು, ಅಂದ್ರೆ ಆತನ ಅದ್ಭುತಗಳನ್ನೇ ಮಾಡುವಂತ ದೇವರು ನಮ್ಮ ಜೀವಿತದಲ್ಲಿ ನೀವು ನಂಬುವುದಾದರೆ ಇವತ್ತು ದೇವರ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಮುಚ್ಚಲ್ಪಟ್ಟ ಬಾಗಿಲುಗಳು ದಾರಿಗಳನ್ನ ಇವತ್ತು ದೇವರು ತೆಗೆಯುವಂತ ದೇವರು. ನಮಗೆ ದೇವರು ಈ ವರ್ಷ ವಾಗ್ದಾನ ಮಾಡಿದ್ರು, ಬಾಗಿಲುಗಳನ್ನ ತೆರೆಯುವ ವರ್ಷ ಎಂಬುದಾಗಿ. ಲಾಕ್ಡೌನ್ ಆಗಿದ್ರು ಆಮೇಲೆ ಎಂತ ಪರಿಸ್ಥಿತಿ ಇದ್ರೂ ಸಹ ದೇವರು ನಮಗಾಗಿ ಮಾರ್ಗವನ್ನು ತೆರೆಯುವಂತ ದೇವರು. ಆತನು ನಿತ್ಯ ನಿರಂತರವಾಗಿರುವ ದೇವರು, ಆತನ ಎಂದಿಗೂ ಬದಲಾಗದಂತ ದೇವರು ಯೇಸುವಾಗಿದ್ದಾನೆ. ಬನ್ನಿರಿ ನಾವೆಲ್ಲರೂ ಸೇರಿ ಹಾಡುಗಳ ಮೂಲಕ ನಾವು ಕರ್ತನನ್ನ ಸಂತೋಷವಾಗಿ ಆರಾಧನೆ ಮಾಡಿಕೊಳ್ಳೋಣ. ಕರ್ತನಿಗೆ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ, ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ, ಸ್ತೋತ್ರ ಮಾಡಿರಿ. Hallelujah.
ಸಾವಿರಲ್ಲಿ ಆತನು ಧ್ವಜಪ್ರಿಯನಾಗಿರುವಂತಹ ದೇವರೆಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಸರ್ವಶ್ರೇಷ್ಠನಾಗಿರುವಂತಹ ದೇವರು. ಆತನನ್ನು ಆರಾಧಿಸುವ ನನ್ನ ಪ್ರಿಯ ಯೇಸುವೆ, ನೀನೆಷ್ಟೋ ಸುಂದರ, ನನ್ನ ಬಾಳ ಬಂಗಾರ, ನಿನ್ನ ನಂಬಿರೋದ್ರಿಂದ ನನ್ನ ಬಾಳ ಬಂಗಾರ ಎಂಬುದಾಗಿ ನಾವು ಕರ್ತನನ್ನ ಸಂತೋಷವಾಗಿ ಆರಾಧಿಸೋಣ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ,
ಸಂತೋಷವಾಗಿ ಆರಾಧನೆ ಮಾಡಿಕೊಳ್ಳೋಣ. ಮನ ತುಂಬಿ ಹಾಡುವೆ ಏಸಯ್ಯ ಎಂಬಂತ ಒಂದು ಅದ್ಭುತ ಸುಂದರವಾದ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮೇಲಕ್ಕೆತ್ತಿ ನಾವು ಮಹಿಮೆಪಡಿಸಿಕೊಳ್ಳೋಣ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನವಿಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನವಿಚ್ಚಿದ ನನ್ನ ದೇವರೇ,
ಹೌದು ಸ್ವಾಮಿ ದೇವರೇ, ನಮ್ಮ ಆರಾಧನೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಆರಾಧಿಸುವಂತ ಕೃಪೆ ನಮ್ಮ ಮೇಲೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ವ್ಯರ್ಥವಾಗಿ ಕಳೆಯುವಂತ ಈ ಸಮಯಗಳನ್ನ ನಿನ್ನ ಮುಂದೆ ನಾವು ಬರುವಂತೆ ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೆ ನಾವು ಸಲ್ಲಿಸ್ತೇವೆ ರಾಜ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರದಲ್ಲಿ ಸಮರ್ಪಿಸಿಕೊಂಡು ಅಂತ ಚಂದವಾಗಿ ಆಶೀರ್ವದಿಸಿಕೊಂಡು ದೇವರೇ ಅಪ್ಪ, ಈ ಆನ್ಲೈನ್ ನೋಡುವ ಪ್ರತಿಯೊಂದು ದೇವ ಮಕ್ಕಳನ್ನು ಸಹ ಆಶೀರ್ವದಿಸಿ, ಎಲ್ಲ ಕುಟುಂಬಗಳನ್ನು ಸಹ ಆಶೀರ್ವಾದ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಿ ನಾನು ನಂಬುತ್ತೇನೆ. ಈ ಆರಾಧನೆ ನಿಮಗೆ ಆಶೀರ್ವಾದವು ಮತ್ತು ಬಿಡುಗಡೆ ಮತ್ತು ಸಮಾಧಾನವನ್ನು ತರುವಂತದ್ದಾಗಿತ್ತು ಎಂದು ನಾನು ಭಾವಿಸ್ತೇನೆ. ಕಾರಣ ಕರ್ತನು ತಾನೇ ಆರಾಧನೆ ಮಧ್ಯದಲ್ಲಿ ಇಳಿದು ಬರುವ ದೇವನಾಗಿದ್ದಾನೆ. ಆತನು ಸಮಾಧಾನವನ್ನ ಬಿಡುಗಡೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಆತನಿಗೆ ಸದಾಕಾಲ ಮಹಿಮೆ ಉಂಟಾಗಲಿ. ಬನ್ನಿರಿ ದೇವ ಮಕ್ಕಳೇ, ಈ ದಿನ ನಮ್ಮ ಪಟ್ಟಣ, ನಮ್ಮ ರಾಜ್ಯ, ನಮ್ಮ ದೇಶ, ಈ ಲೋಕವೇ ಒಂದು ಕಠಿಣ ಕಷ್ಟದ ಪರಿಸ್ಥಿತಿಯಲ್ಲಿ ನಿಂತಿರುವಾಗ ನಾವು ದೇವರ ಮಕ್ಕಳು ಜವಾಬ್ದಾರಿ ಉಳ್ಳವರಾಗಿ ನಾವು ಪಟ್ಟಣಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನಾನು ಕಾವಲುಗಾರರಾಗಿ ನಾನು ನೇಮಿಸಿದ್ದೇನೆ ಎಂಬುದಾಗಿ ನನ್ನ ವಾಕ್ಯದಲ್ಲಿ ಬರೆದಿದೆ. ಪೌಳಿ ಗೋಡೆಗಳ ಮಧ್ಯದಲ್ಲಿ ಪ್ರಾರ್ಥಿಸುವವರು ಬೇಕಾಗಿದ್ದಾರೆ ಎಂದು, ನಿಲ್ಲುವವರು ಬೇಕಾಗಿದ್ದಾರೆ ಎಂದು ನೀನು ಆಮೇಲೆ ನಿನ್ನ ವಾಕ್ಯದಲ್ಲಿ ಬರೆದಿದೆಯೇ ಕರ್ತಾವೆ. ನಾವೆಲ್ಲರೂ ಸೇರಿ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಕೊಡ್ತಾ ಇದ್ದೇವೆ. ಎಲ್ಲರೂ ಅಲ್ಲಿರುವಂತಹ ಸ್ಥಳದಲ್ಲಿ ಈ ಕೊರೋನಾ ಎಂಬ ರೋಗ ನಮ್ಮ ಪ್ರಾಂತ್ಯವನ್ನ, ವಿಶೇಷವಾಗಿ ಸಭೆಯಲ್ಲಿ ಮಕ್ಕಳ ಮೇಲೆ ಬರದಂತೆ, ಪ್ರಾಂತ್ಯದ ಮೇಲೆ ಬರದಂತೆ, ಪಟ್ಟಣದಿಂದ ಮತ್ತೆ ರಾಜ್ಯ, ದೇಶದಿಂದ, ಲೋಕದಿಂದಲೇ ದೇವರು ನೀಗಿಸಿ ಇದರ ಮೇಲೆ ನಮಗೆ ಬಿಡುಗಡೆ, ಜಯವನ್ನು ದೇವರು ಕೊಡಲಿ ಎಂದು ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸಮ್ಮುಖದಲ್ಲಿ ಭಾರಪಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಆಮೇಲೆ ಜೋಸೆಫ್ ಮಚ್ಚಂದ್ರ ಮುಂದೆ ಬಂದು ಈ ಭಾಗಕ್ಕಾಗಿ ಪ್ರಾರ್ಥಿಸುವಾಗ ನಾವೆಲ್ಲರೂ ಐಕ್ಯತೆಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧನಾದ ತಂದೆಯೇ, ನಮಗೆ ಸ್ತೋತ್ರವಾಗಲಿಪ್ಪ. ಹೌದು ಕರ್ತನೆಯಪ್ಪ, ಈ ಭಾನುವಾರ ಸಮಯದಲ್ಲಿ ಕರ್ತನೆಯಪ್ಪ ಒಂದು ನಮಗಾಗಿದ್ದಪ್ಪ ಒಂದು ಒಳ್ಳೆ ಆರೋಗ್ಯ ಪಡೆದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆಯಪ್ಪ. ಹೌದು ಕರ್ತನೆ, ಎಲ್ಲರಪ್ಪ ಹೌದು ಭಾಗದಲ್ಲಿ ಎಲ್ಲ ಲಾಭ ಆಗಿರುವಾಗ ರಾಜನೆಯಪ್ಪ ನಮಗೆ ರಾಜನೆಯನ್ನು ಬಂದು ಸೇರುವಂತೆ ಒಳ್ಳೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೆಯಪ್ಪ. ಹೌದು ಹೌದು ಕರ್ತನೆ, ಅಪ್ಪ ಈ ಪ್ರಪಂಚದಲ್ಲಿ ಬಂದಿರುವಂಥ ಈ ಕೊರೋನಾ ವೈರಸ್ ಕರ್ತನೆಯಪ್ಪ ಅತಿ ಬೇಗನೆ ರಾಜನ ನೀನೇ ನೀಗಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜನೇ ಅಪ್ಪ. ಪ್ರಾರ್ಥನೆ ಮಾಡುವಾಗ ರಾಜನೇ ಅಪ್ಪ ಅದು ಕೊರೋನಾ ವೈರಸ್ ಕರ್ತನೆ ಎಷ್ಟು ನಾವೇ ನೀಗಲಿಂದ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ ಅಪ್ಪ. ಹೌದು ಈ ಮುಂದೆ ನಡೆದಂಥ ವಾಕ್ಯ ಭಾಗವನ್ನು ನೀನೇ ಆಶೀರ್ವದಿಸ ರಾಜನೇ ಅಪ್ಪ. ಯಾರಿಗೆ ರಾಜನೇ ಅಪ್ಪ ಲಾಕ್ಡೌನ್ ಸಮಯದಲ್ಲಿ ಅಪ್ಪ ಯಾರಿಗೆ ಕಷ್ಟ ಬರುತ್ತೆ ನೀನೇ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜನೇ ಅಪ್ಪ. ಹೌದು ಕರ್ತನೆ, ಮುಂದೆ ನಡೆಯುವಂಥ ಎಲ್ಲ ಭಾಗವನ್ನು ನೀನೇ ಆಶೀರ್ವದಿಸು, ಕಾಣಿಕೆ ಭಾಗವನ್ನು ಆಶೀರ್ವದಿಸು ಕರ್ತನೆ ಅಪ್ಪ. ಮುಂದೆ ನಡೆಯುವಂಥ ಕರ್ತನ ನೀನೇ ಆಶೀರ್ವಾದ ಮಾಡು ಕರ್ತನೆ ಅಪ್ಪ. ಹೌದು ಕರ್ತನೆ, ಯಾರು ಕರ್ತನೆ ಇದರಲ್ಲಿ ಪಾಲಕರಾಗುವಾಗ ಎಲ್ಲರೂ ತಮ್ಮನ್ನು ತಾವು ಪ್ರಶ್ನಿಸಿಕೊಂಡು ರಾಜನೇ ಅಪ್ಪ ಇದರಲ್ಲಿ ಪಾಲಕರಾಗುವಂತೆ ಎಲ್ಲರನ್ನು ಮಾರ್ಪಡಿಸು ರಾಜ ಅಪ್ಪ. ಲೈವ್ ಮುಖಾಂತರ ನೋಡುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡೋ ಪ್ರಾರ್ಥನೆ ಅಪ್ಪ. ಎಲ್ಲ ಸ್ತುತಿಗ ನಮ್ಮ ಮಗನಿಗೆ ಸಲ್ಲಿಸುತ್ತಾರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬರುತ್ತೇವೆ ತಂದೆ. ಕರ್ತನ ಆಶೀರ್ವದಿಸಲಿ. ಸ್ತೋತ್ರ. ನಾವು ಕರ್ತನ ಶ್ರೇಷ್ಠವಾದಂಥ ವಾಕ್ಯಕ್ಕಾಗಿ ಹೋಗೋಣ. ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಧರ್ಮೋಪದೇಶ ಕಾಂಡ ವಾಕ್ಯದಲ್ಲಿ ಹೇಳ್ತಾ ಇದೆ, ಕರ್ತನ ಸಿಂಹಾಸನದ ಬಲಗಡೆಯಲ್ಲಿ ಅಗ್ನಿ ಸದೃಶವಾದ ಧರ್ಮಶಾಸ್ತ್ರವಿತ್ತು ಎಂಬುದಾಗಿ. ಹೌದು, ಈ ದೇವರ ವಾಕ್ಯ ಅನ್ನುವಂಥದ್ದು ಯೆರೆಮೀಯನಲ್ಲಿ 32ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು, ನನ್ನ ವಾಕ್ಯವು ಬೆಕ್ಕಿಗೂ ಬಂಡೆಯನ್ನು ಒಡೆಯುವ ಚಮಟಿಗೂ ಸಮಾನವಾಗಿದೆ. ಇಬ್ರಿಯದಲ್ಲಿ ನೋಡುವಾಗ ದೇವರ ವಾಕ್ಯ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಗಟ್ಟಿಗಿಂತ ಹರಿತವಾದದ್ದು, ಪ್ರಾಣಾತ್ಮ ಕೀಲು ಮಂಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ದೂರಿ ಹೋಗುವಂಥದ್ದು, ಸತ್ಯಾತ್ಮಗಳನ್ನು ವಿವೇಚಿಸುವಂಥದ್ದು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ಶ್ರೇಷ್ಠವಾದಂಥ ವಾಕ್ಯ ದೇವರು ನಮ್ಮ ಕೈಗೆ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ಕಾರಣ ನಾವು ಹೇಗೆ ನಡಿಬೇಕು, ಹೇಗೆ ಜೀವಿಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ದೇವರನ್ನ ಕಂಡುಕೊಳ್ಬೇಕು, ಹೇಗೆ ದೇವರ ಮಾರ್ಗವನ್ನು ಅರಿಬೇಕು, ಹೇಗೆ ವಿಶುದ್ಧತೆಯಲ್ಲಿ ಜೀವಿಸಬೇಕು, ಹೇಗೆ ಪಾಪವನ್ನು ಬಿಡಬೇಕು, ಹೇಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು, ಹೇಗೆ ಸೈತಾನನ ಕಾರ್ಯಗಳನ್ನು ಜಯಿಸಬೇಕು, ಹೇಗೆ ಪರಲೋಕಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು, ಹೇಗೆ ನಮ್ಮ ಕುಟುಂಬವನ್ನು ನಾವು ನಡೆಸಬೇಕು, ಹೇಗೆ ನಾವು ಸಭೆಯಲ್ಲಿರಬೇಕು, ಹೇಗೆ ಸೇವೆ ಮಾಡಬೇಕು, ಪ್ರತಿಯೊಂದು ವಿಷಯ ದೇವರು, ಪರಲೋಕ, ನಿತ್ಯ ಜೀವ, ನರಕ, ಸಕಲ ವಿಷಯಗಳನ್ನ ಬರೆಯಲ್ಪಟ್ಟಂತ ಪುಸ್ತಕ. ಆಮೇಲೆ ಏಕೈಕ ಪುಸ್ತಕನೇ ಬೈಬಲ್.
ಅದು ಮನುಷ್ಯನ ಸಂಕಲ್ಪದಿಂದ ಬರೆದಿರುವಂತದ್ದಲ್ಲ, ಪವಿತ್ರಾತ್ಮನ ಮೂಲಕ ಬರೆದಿರುವಂತದ್ದಾಗಿದೆ. ಆ ವಿಷಯದಲ್ಲಿ ನೋಡುವಾಗ ಯೆಹೋವನ ಧರ್ಮಶಾಸ್ತ್ರವನ್ನು ಹುಡುಕಿ ಹೋದರೆ ಇದರಲ್ಲಿ ಇಲ್ಲದಿರುವುದು ಯಾವುದೂ ಇಲ್ಲ, ದೇವರು ಅದೆಲ್ಲವನ್ನ ಒಟ್ಟಿಗೆ ಬರಮಾಡಿದ್ದಾನೆ ಎಂಬುದಾಗಿ. ಅದರ ಅರ್ಥ ಹುಡುಕಿ ಓದುವಾಗ ಸಮಸ್ತವೂ ಸಹ ಇದರಲ್ಲಿ ದೇವರು ಸಮಸ್ತ ಕಾರ್ಯಗಳನ್ನು ಸಹ ದೇವರು ಇದರಲ್ಲಿ ಹುಡುಕಿಸಿಟ್ಟಿದ್ದಾರೆ, ಅದರಲ್ಲಿ ಬರೆದಿಟ್ಟಿದ್ದಾರೆ ಎಂದು ನಾವು ಕಾಣಬಹುದು. ಕ್ರೈಸ್ತ ನಾಡು ಇವತ್ತು ಆ ಶ್ರೇಷ್ಠವಾದಂತಹ ವಾಕ್ಯವನ್ನು ನಾವು ಪ್ರಾರ್ಥನೆಯಿಂದ, ಸ್ತೋತ್ರದಿಂದ, ಅನ್ಯ ಭಾಷೆಯಲ್ಲಿ ನಾವು ಮಾತಾಡುತ್ತಾ ದೇವರ ವಾಕ್ಯವನ್ನ ಅಂಗೀಕರಿಸಿಕೊಳ್ಳೋಣ. ಈ ವಾಕ್ಯ ಇದಕ್ಕೆ ಬೈಬಲ್ ಹೇಳ್ತದೆ, ಈ ಪ್ರವಾದನ ವಾಕ್ಯವನ್ನು ಕೇಳುವವನು, ಈ ಪ್ರವಾದನ ವಾಕ್ಯವನ್ನು ಓದುವವನು ಮತ್ತು ಕೈಗೊಂಡು ನಡೆಯುವವನು ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅವನು ಆಶೀರ್ವದಿಸಲ್ಪಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೈಗಳನ್ನು ಮುಚ್ಚಿಕೊಂಡು ಈ ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ತಂದೆಗೆ, ನನ್ನ ಕರ್ತನು ಒಡೆಯನಾಗಿರುವ ಯೇಸುವೆ, ನಮ್ಮ ನಡೆಸುವ ಪವಿತ್ರಾತ್ಮ ದೇವರೇ, ನಿಮಗೆ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಅಪ್ಪನ ಪಾದ ಪೀಠದಲ್ಲಿ ನಿನ್ನ ಕೃಪಾ ಆಲಯದಲ್ಲಿ ನಮ್ಮನ್ನು ಕರೆತಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಶ್ರೇಷ್ಠ ಜೀವವುಳ್ಳ ವಾಕ್ಯವನ್ನು ಹಂಚುವಂತ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಕರ್ತನೆ, ನೀನು ವಾಕ್ಯವಾಗಿದೆ, ನಿನ್ನ ವಾಕ್ಯ ಇರ್ತದೆ. ಆ ವಾಕ್ಯವು ಆಮೇಲೆ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯವಾದನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಅಪ್ಪ, ನೀನು ವಾಕ್ಯವಾಗಿರುವ ದೇವರು ನಮ್ಮೊಂದಿಗೆ ಮಾತಾಡುವ ದೇವರು. ಕರ್ತನೆ, ಇದು ಮನುಷ್ಯ ಜ್ಞಾನದಿಂದ ಮಾತಾಡದೆ ಪವಿತ್ರಾತ್ಮನ ಬಲದಲ್ಲಿ ಪ್ರಸಂಗಿಸುವುದಕ್ಕೆ ನನ್ನನ್ನು ಅಭಿಷೇಕಿಸು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದು ಕೇಳುವ ಪ್ರತಿಯೊಬ್ಬರ ಮೇಲೆ ಆತ್ಮನ ಸಾನ್ನಿಧ್ಯ ಇಳಿದು ಬರಲಿ, ಅವರ ಕಣ್ಣುಗಳು ಹೃದಯಗಳು ತೆರೆಯಲ್ಪಡಲಿ. ಕರ್ತನೆ, ಈ ವಾಕ್ಯ ಸೈತಾನ್ ಯಾರ ಕಿವಿಯಿಂದ ಹೃದಯದಿಂದ ನಷ್ಟಪಡಿಸದಂತೆ ಇವತ್ತು ಒಳ್ಳೆಯ ಹೃದಯದಲ್ಲಿ ದೇವರೇ ಸುಗುಣವುಳ್ಳ ವಾಕ್ಯ ನೆಲೆಗೊಳ್ಳಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಈ ವಾಕ್ಯ ಪ್ರತಿಯೊಬ್ಬರಿಗೂ ಅನುಗ್ರಹವು, ಆಶೀರ್ವಾದವು, ಬಿಡುಗಡೆಯು ತರಲಿ. ಇದು ಕೇಳುವಾಗಲೇ ರೋಗ ಸೌಖ್ಯವಾಗಲಿ. ಈ ವಾಕ್ಯ ಕೇಳುವಾಗಲೇ ಮಂತ್ರವಾದ ಬಿಡುಗಡೆಯಾಗಲಿ. ಈ ವಾಕ್ಯ ಕೇಳುವಾಗಲೇ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಈ ವಾಕ್ಯ ಕೇಳುವಾಗ ಎಲ್ಲ ವಿಧವಾದ ನೊಗಗಳು ಮುರಿದೋಗಲಿ. ಈ ವಾಕ್ಯ ಕೇಳುವಾಗ ಎಲ್ಲ ಕಣ್ಣೀರುಗಳು ಬರೆಸಲ್ಪಡಲಿ. ಈ ವಾಕ್ಯ ಕೇಳುವಾಗ ಎಲ್ಲ ಪಾಪ ಜೀವಿತಗಳು ಬಿಡುಗಡೆಗೊಂಡಾಗಲಿ. ಈ ವಾಕ್ಯದಿಂದ ಪ್ರತಿಯೊಬ್ಬರಿಗೂ ಮನಸ್ಸಾಂತರವನ್ನು ಉಂಟು ಮಾಡು. ಈ ವಾಕ್ಯದಿಂದ ಎಲ್ಲರನ್ನು ಆಶೀರ್ವದಿಸು, ಅನುಗ್ರಹ ಮಾಡು. ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸಲಿ. ಕರ್ತನೆ, ಎಲ್ಲ ಭಾಗದಲ್ಲಿಯೂ ನಿನ್ನನ್ನು ಮೇಲಕ್ಕೆತ್ತಿ ಘನಪಡಿಸುತ್ತೇವೆ. ಅಪ್ಪ, ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟು ಆಗಲಿ. ನಾವು ಮುಖ್ಯವಾಗಿ ದೇವರು ಇವತ್ತು ನಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇರುವಂತ, ಹೇಳಿಕೊಡ್ತಾ ಇರುವಂತ ವಿಷಯ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಉಂಟಾಗಿರುವಂತಹ ಕಾರ್ಯಗಳು. ಯೇಸು ಕ್ರಿಸ್ತನ ರಕ್ತ ನಮ್ಮ ಜೀವಿತದಲ್ಲಿ ಎಂತಹ ಕಾರ್ಯಗಳನ್ನು ಮಾಡ್ತಾ ಇದೆ, ಎಂತಹ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನ ನಾವು ಈ ಸಮಯದಲ್ಲಿ ವಾಕ್ಯದ ಮೂಲಕ ನಾವು ಕಲಿಯಲಿಕ್ಕೆ ಹೋಗೋಣ. ದೇವರ ವಾಕ್ಯ ಇಬ್ರಿಯದಲ್ಲಿ 9ನೇ ಅಧ್ಯಾಯ 22ನೇ ವಾಕ್ಯ ಹೀಗೆ ಹೇಳ್ತಾ ಇದೆ. ದೇವರ ವಾಕ್ಯದ ನಾವು ನೋಡುವಾಗ 20ನೇ ವಾಕ್ಯದಿಂದ ನಾವು ಓದ್ಕೊಂತ ಬರೋಣ. ಹಿಬ್ರೂಸ್ ಚಾಪ್ಟರ್ 9 ವರ್ಸಸ್ 20, 21, 22. ನಾನು ವಾಕ್ಯವನ್ನು ಓದ್ತೇನೆ. ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತದಾನ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಕರ್ತನಿಗೆ ಸ್ತೋತ್ರವಾಗಲಿ. 18-19 ನೋಡುವಾಗ ಹೀಗಿರಲಾಗಿ ಮೊದಲನೇ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರ ಪ್ರಕಾರ ಜನರೆಲ್ಲರಿಗೂ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸ್ಸೋಪ್ ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಗೋತಗಳ ರಕ್ತವನ್ನು ತೆಗೆದುಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಒಡಂಬಡಿಕೆಯ ಮೇಲೇನು ಆಮೇಲೆ ಗ್ರಂಥಗಳ ಮೇಲೇನು ಜನರ ಮೇಲೇನು ಪ್ರೋಕ್ಷಿಸಿದನು. ಗುಣಾರದ ಮೇಲೇನು ಸೇವೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದನ್ನು ಪ್ರೋಕ್ಷಿಸಿದನು. ಯಾಕೆ ಮೋಶೆ ಆಮೇಲೆ ಆ ರಕ್ತವನ್ನ ಹೋರಿಕರ ಮತ್ತು ಹೋತಗಳ ರಕ್ತವನ್ನ ತೆಗೆದುಕೊಂಡು ಗ್ರಂಥಗಳ ಮೇಲೆ, ಗುಡಾರದ ಮೇಲೆ ಮತ್ತೆ ಅಲ್ಲಿರುವಂತಹ ಜನಗಳ ಮೇಲೆ ಅವನು ಪ್ರೋಕ್ಷಿಸ್ತಾ ಇದ್ದಾನೆ, ಅದನ್ನು ಸಿಂಪಡಿಸ್ತಾ ಇದ್ದಾನೆ. ಯಾಕೆ ಅವನು ಆಗ್ತಾ ಇದ್ದಾನೆ ಅಂತಂದ್ರೆ, ಆಮೇಲೆ ರಕ್ತದಿಂದಲೇ ಎಲ್ಲಾ ವಸ್ತುಗಳು ಶುದ್ಧೀಕರಿಸಲ್ಪಡುತ್ತೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯತೆ ಆಮೇಲೆ ಆ ಹಳ ಒಡಂಬಡಿಕೆಯ ದಿನದಲ್ಲಿ ಮೋಶೆ ಕಾಲದಲ್ಲಿ ದೇವರು ಕೊಟ್ಟ ಆಜ್ಞೆ ಮೇರೆಗೆ ಹಿಸ್ಸೋಪ್ ಕಡ್ಡಿ, ಆಮೇಲೆ ಹಿಸ್ಸೋಪ್ ಕಡ್ಡಿ ನಾವು ದಾವಿದ ಒಂದು ಕಡೆ ವಾಕ್ಯ 51ನೇ ಕೀರ್ತನೆ 51 ಹಿಸ್ಸೋಪ್ ಬರಲಿನಿಂದಲೂ ಎಂಬ
ನಡೆಸ್ತಾ ಇದ್ರು. ಯಾಕೆಂದ್ರೆ ಅವರು ಶುದ್ಧೀಕರಿಸಲ್ಪಡ್ಬೇಕೆಂಬುದಾಗಿ. ಹಲ್ಲೆಲೂಯ. ಈ ದಿನಗಳಲ್ಲಿ ಹೊಸ ಒಡಂಬಡಿಕೆ ಈ ದಿನಗಳಲ್ಲಿಯೂ ಸಹ ನಾವು ಆಲಯಕ್ಕೆ ತರುವ ಪ್ರತಿಯೊಂದು ವಸ್ತುಗಳನ್ನ ನಾವು ಅದನ್ನ ಪ್ರತ್ಯೇಕ ಮಾಡಿ ನಾವು ಶುದ್ಧೀಕರಿಸಿ ಆಲಯಕ್ಕಾಗಿ ಅದನ್ನ ಪ್ರತಿಷ್ಠೆ ಮಾಡಬೇಕು. ನಾವು ಆಲಯಕ್ಕೆ ತರುವಂತ ವಸ್ತುಗಳನ್ನ ಮರೆತು ಬಿಡ್ತೇವೆ. ಉತ್ತಮವಾಗಿರೋ ವಸ್ತುಗಳನ್ನ ಸಹ ನಾವು ಪ್ರಾರ್ಥಿಸ್ತೇವೆ, ಕೆಲವು ವಸ್ತುಗಳನ್ನು ಮರೆತು ಬಿಡ್ತೇವೆ. ಆದ್ರೆ ದೇವರ ಆಲಯಕ್ಕೆ ಎಂದು ಹೇಳಿ ತರುವಂತ ಪ್ರತಿಯೊಂದು ವಸ್ತುಗಳನ್ನು ಸಹ ನಾವು ಅದನ್ನ ಪ್ರತ್ಯೇಕಿಸಿ ಅದನ್ನ ಪ್ರಾರ್ಥನೆ ಮಾಡಿ ಯೇಸುವಿನ ರಕ್ತದಲ್ಲಿ ಎಂದು ಹೇಳಿ ಅದನ್ನು ಶುದ್ಧೀಕರಿಸಿ ಅದನ್ನ ಆಲಯಕ್ಕಾಗಿ ನಾವು ಪ್ರತಿಷ್ಠೆ ಮಾಡಬೇಕು. ಆ ವಸ್ತುಗಳು ಆಲಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆ ವಸ್ತುಗಳನ್ನು ಯಾರು ಅದನ್ನು ಉಪಯೋಗಿಸಬಾರದು. ಕಾರಣ ಏನಂದ್ರೆ ಅದು ದೇವರ ಆಲಯದ ಉಪಕರಣಗಳು, ಅದು ದೇವರ ಗುಡಾರದ ಸೇವೆಗಾಗಿ ನಾವು ತಂದಿರುವಂತಹ ವಸ್ತುಗಳು. ಅದು ದೇವರಿಗಾಗಿ ಮಾತ್ರ ನಾವು ಅದನ್ನ ದೇವರಿಗಾಗಿ ಮಾತ್ರ ಅದನ್ನ ನಾವು ಪ್ರತ್ಯೇಕಿಸಿ ಇಡಬೇಕು. ಅದನ್ನ ನಾವು ನಮ್ಮ ಕಾರ್ಯಗಳಿಗಾಗಿ ಹೊರಗಡೆ ಅನ್ಯ ಕಾರ್ಯಗಳಿಗಾಗಿ ಇದನ್ನು ಉಪಯೋಗಿಸಲೇಬಾರದು. ಇದನ್ನು ಸಹ ತರುವಾಗ ನಾವು ಆತನ ರಕ್ತದಿಂದ ಶುದ್ಧೀಕರಿಸಲ್ಪಡಬೇಕು ಎಂದು ವಾಕ್ಯ ಹೇಳ್ತಾರೆ. ಶುದ್ಧೀಕರಿಸಬೇಕು. ಮತ್ತೆ ದೇವರ ವಾಕ್ಯದ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಕ್ಕೆ ಕಾರಣ ಅವರು ಬರೀ ಜೀವವನ್ನೇ ಪ್ರಾಣವನ್ನೇ ಕೊಡುವುದಾಗಿತ್ತು. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ, ತನ್ನ ಶರೀರ ರಕ್ತವನ್ನು ನಮಗೋಸ್ಕರ ಸುರಿಸಲಿಕ್ಕೆ ಕಾರಣ ಏನಂದ್ರೆ ಮೊದಲನೇದಾಗಿ ಪಾಪ ಪರಿಹಾರವಾಗುವುದಕ್ಕೋಸ್ಕರ. ಪ್ರತಿಯೊಬ್ಬರ ದೇವ ಮಕ್ಕಳ, ಪ್ರತಿಯೊಂದು ಮನುಷ್ಯರ ಯೇಸು ಕ್ರಿಸ್ತನ ಕಡೆಗೆ ಬರುವ, ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವ ಪ್ರತಿಯೊಂದು ಜನಗಳ ಪಾಪಗಳು ಪರಿಹಾರವಾಗಬೇಕು. ಅದು ಯೇಸು ಕ್ರಿಸ್ತನ ರಕ್ತದಿಂದ ಅಲ್ಲದೆ ಬೇರೆ ಯಾವ ಕಾರ್ಯದಿಂದಲೂ ಅವರ ಪಾಪ ಪರಿಹಾರ ಆಗುವುದಿಲ್ಲ. ನಮ್ಮ ಪಾಪಗಳು ನೀರಿನಿಂದ ಅಲ್ಲ, ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು. ಹಲ್ಲೆಲೂಯಾ. ದೀಕ್ಷಾಸ್ನಾನ ಹೊಂದುವಾಗ ನಾವು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪಗಳ ದೇವರನ್ನು ಅರಿಕೆ ಮಾಡುವಾಗ ದೇವರ ವಾಕ್ಯ ಹೇಳುತ್ತದೆ ಆತನ ರಕ್ತದಿಂದಲೇ ಆ ಪಾಪಗಳು ಏನಾಗುತ್ತೆ, ಪರಿಹಾರವಾಗುತ್ತೆ. ಇವತ್ತು ಈ ವಾಕ್ಯ ಕೇಳುವ ದೇವ ಮಗುವೆ, ಇನ್ನು ನೀವು ಪಾಪದಲ್ಲಿ ಜೀವಿಸ್ತಾ ಇರೋದಾದ್ರೆ, ಇಲ್ಲ ಪಾಪ ನಿಮ್ಮಲ್ಲಿ ಇರುವುದಾದ್ರೆ, ಈ ನಿಮಿಷನೇ ನೀನು ಪ್ರಾರ್ಥನೆ ಮಾಡು ದೇವರ ಮುಂದೆ. ನೀವು ಪ್ರಾರ್ಥಿಸಿ ದೇವರ ಮುಂದೆ, ಕರ್ತನೆ ಇಂಥ ಪಾಪಗಳು ಇಟ್ಟುಕೊಂಡು ನಾನು ಜೀವಿಸ್ತಾ ಇದ್ದೇನೆ ದೇವರೇ, ಇದಕ್ಕೆ ನಿನ್ನ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಡು ಎಂದು ನಿನ್ನ ಪಾಪವನ್ನ ದೇವರ ಮುಂದೆ ನೀನು ಅರಿಕೆ ಮಾಡುವುದಾದರೆ, ಇದೇ ಸಮಯದಲ್ಲಿ ಇದೇ ಗಳಿಗೆಯಲ್ಲಿ ಆ ಯೇಸು ಕ್ರಿಸ್ತನ ರಕ್ತ ನಿನ್ನ ಪಾಪವನ್ನು ತೊಳೆದು ಅದನ್ನು ಪರಿಹರಿಸಿ ಈಗಲೇ ನಿನ್ನ ದೇವರು ಶುದ್ಧ ಮಾಡುವಂತ ದೇವರಾಗಿದ್ದಾನೆ. ಇನ್ನೊಂದು ವಾಕ್ಯ ಹೇಳ್ತಾರೆ, ಎಫೆಸರ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತಾ ಇದೆ, ಈತನು ಅಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಅಪರಾಧಗಳು ಏನಾಯ್ತಂತೆ, ಪರಿಹಾರ. ಪಾಪ ಎಂದು ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದು. ಆದ್ರೆ ಪಾಪದಲ್ಲಿ ಎಷ್ಟು ಕಾರ್ಯಗಳಿದೆ. ಪಾಪ ಮಾಡಿದ್ದೀನಿ ಎಂದು ನಾವು ಹೇಳ್ಬಹುದು, ಆದರೆ ಏನ್ ಪಾಪ ಮಾಡಿದ್ಯಾ, ಎಷ್ಟು ಪಾಪ ಮಾಡಿದ್ಯಾ, ಯಾವ ತರದ ಪಾಪ. ನಾವು ಗಲಾತ್ಯ 5:19 ನೋಡುವಾಗ ಪಾಪದ ಕಾರ್ಯಗಳು ಬರೆಯಲ್ಪಟ್ಟಿದೆ. ಅದೆಲ್ಲ ನೋಡುವಾಗ ಎಸ್ ಅವೆಲ್ಲ ನಮ್ಮಲ್ಲಿದೆ. ಅದೆಲ್ಲದಕ್ಕೂ ಸೇರಿಸಿ ಒಂದೇ ಹೆಸರು ಪಾಪ. ಅದೆಲ್ಲ ಸೇರಿಸಿ ಒಂದೇ ಮಾತನ್ನ ನಾವು ಪಾಪ ಮಾಡಿದ್ದೇನೆ ಅಂತ. ಪಾಪ ದೇವರು ಹೇಳ್ತಾ ಇದ್ದಾರೆ, ಏನ್ ಪಾಪ ಮಾಡಿದ್ವಿ ಅದನ್ನ ಏನ್ ಮಾಡ್ಬೇಕು, ದೇವರ ಮುಂದೆ ಒಪ್ಪಿಕೊಳ್ಬೇಕು. ಆಮೇಲೆ ಇದಕ್ಕೆ ಆಧಾರವಾಗಿ ನಾವು 1 ಯೋಹಾನ 1ನೇ ಅಧ್ಯಾಯ 7, 8, 9 ನಾವು ನೋಡುದಾದ್ರೆ, ಆಮೇಲೆ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಟ್ರೆ ಆತನು, ನಮ್ಮ ಪಾಪವನ್ನು ಒಪ್ಪಿಕೊಳ್ಬೇಕಂತೆ, ಅರಿಕೆ ಮಾಡಿ ಬಿಟ್ಟು ಬಿಡುವುದಾದ್ರೆ ಆತನು ನಂಬಿಕಸ್ಥನು ನೀತಿವಂತನಾಗಿರುವುದರಿಂದ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಆತನು ಶುದ್ಧೀಕರಿಸುತ್ತಾನೆ. ಆತನ ರಕ್ತದಿಂದ, ಆತನ ಮಗನಾದ ಯೇಸುವಿನ ರಕ್ತವೇ ಸಕಲ ಪಾಪವನ್ನ ನಿವಾರಣೆ ಮಾಡುವಂತದ್ದಾಗಿದೆ. ಇದಕ್ಕೆ ಆಧಾರವಾಗಿ ನಾವು ಓದಿಕೊಳ್ಳೋಣ ಅದೇ ವಾಕ್ಯ 1 ಯೋಹಾನ 1ನೇ ಅಧ್ಯಾಯದಲ್ಲಿ ಓದಿಕೊಳ್ಳೋಣ 7ನೇ ವಾಕ್ಯದಿಂದ. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯನಂತಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಇಲ್ಲಿ ವಾಕ್ಯದಲ್ಲಿ ಸಕಲ ಪಾಪವು, ಹಲ್ಲೆಲೂಯಾ, ಸಕಲ ಪಾಪವು ಅಂದ್ರೆ ನಾವು ಮಾಡಿರುವ ಎಲ್ಲ ವಿಧವಾದ ಪಾಪಗಳು, ಒಂದೇ ಅಲ್ಲ ಹಲವಾರು ಅನೇಕ ಹೇರಳವಾಗಿರುವಂತ ಪಾಪಗಳನ್ನು ನಾವು ಮಾಡುವ ಮನುಷ್ಯನಾಗಿದ್ದೇವೆ. ಆದರೆ ನಮ್ಮ ಸಕಲ ಪಾಪವನ್ನು ಆತನ ಏನ್ ಮಾಡುತ್ತಾನೆ, ನಿವಾರಣೆ ಮಾಡುತ್ತಾನೆ. ಏನ್ ಮಾಡುತ್ತಾನೆ ಅಂದ್ರೆ ಸಂಪೂರ್ಣವಾಗಿ ನೀಗಿಸ್ತಾನೆ.
ಅದು ನಮ್ಮ ಶರೀರದಲ್ಲಿ, ಅದು ನಮ್ಮ ಆತ್ಮದಲ್ಲಿ ಅದಿರೋದಕ್ಕೆ ದೇವರು ಬಿಡೋದಿಲ್ಲ. ಅದನ್ನ ಸಂಪೂರ್ಣವಾದಂತ ಬಿಡುಗಡೆ ಯೇಸು ಸ್ವಾಮಿ ಕೊಡುವಂತ ದೇವರಾಗಿದ್ದಾರೆ. ಅವ್ರಿಂದ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ. ಆದರೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು, ದೇವರಿಂದ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ, ದೇವರ ಮುಂದೆ ಏನ್ ಮಾಡ್ಬೇಕು? ಅರಿಕೆ ಮಾಡ್ಬೇಕು. ಮೊದಲು ನಮ್ಮ ಪಾಪವನ್ನು ಒಪ್ಪಿಕೊಳ್ಬೇಕು. ನಾವು ಮಾಡಿರೋ ಪಾಪಗಳನ್ನು ಒಪ್ಪಿಕೊಳ್ಬೇಕು. ಯಾವುದು ಮುಚ್ಚಿಟ್ಟುಕೊಳ್ಳಬಾರದು, ಯಾವುದನ್ನ ಬಚ್ಚಿಟ್ಟುಕೊಳ್ಳಬಾರದು, ಯಾವುದನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬಾರದು. ಇಲ್ಲ, ಇದೊಂದು ಪಾಪ ನಾನು ಬಿಡೋದಿಲ್ಲ, ಬೇರೆ ಎಲ್ಲ ಪಾಪ ಬಿಡ್ತೀನಿ ಅಂದ್ರೆ ನಮಗೆ ಬಿಡುಗಡೆ ಸಿಕ್ಕದು ಇಲ್ಲ ದೇವರ ಮಕ್ಕಳೇ. ಇಲ್ಲ, ಇದೊಂದು ಪಾಪ ಯಾರಿಗೂ ಗೊತ್ತಿಲ್ಲ, ಅದು ರಹಸ್ಯವಾಗಿದೆ, ರಹಸ್ಯವಾಗಿ ನಾನು ಮಾಡ್ತಾ ಇದ್ದೇನೆ, ಇದು ಯಾರಿಗೂ ಗೊತ್ತಿಲ್ಲ ಅಂತ ನೀವು ಚಿಂತಿಸುವುದಾದ್ರೆ, ಮಗುವೇ, ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಅದನ್ನು ನೋಡುತ್ತಾ ಇದ್ದಾನೆ, ಆತನಿಗೆ ಎಲ್ಲವೂ ಗೊತ್ತು. ದೇವರು ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿಮಗೆ ಅದೆಲ್ಲದನ್ನು ನಾನು ಬಿಡುಗಡೆ ಕೊಡ್ತೇನೆ. ಪಾಪವೇ ನಮ್ಮ ಆತ್ಮಿಕ ಜೀವಿತಕ್ಕೂ ನಿತ್ಯ ಜೀವಿತಕ್ಕೂ ಆಶೀರ್ವಾದಕ್ಕೂ ಬಿಡುಗಡೆಗೂ ಆರೋಗ್ಯಕ್ಕೂ ಸಮಾಧಾನಕ್ಕೂ ತಡೆಯಾಗಿ ನಿಂತಿದೆ. ಅದು ಬಿಡುಗಡೆ ಕೊಡಲು ದೇವರು ಹೋಗ್ತಾ ಇದ್ದಾರೆ. ಕಾರಣ ನೀನು ಆಶೀರ್ವದಿಸಲ್ಪಡಬೇಕು, ನೀನು ಅನುಗ್ರಹದ ವ್ಯಕ್ತಿ ಆಗಬೇಕು, ನಿನಗೆ ದೇವರು ಬಿಡುಗಡೆ ಆಗಬೇಕು, ನಿನಗೆ ಸೌಖ್ಯವಾಗಬೇಕು, ನೀನು ಅಭಿವೃದ್ಧಿ ಆಗಬೇಕು, ಮುಖ್ಯವಾಗಿ ನೀನು ನಿತ್ಯ ಜೀವನದಲ್ಲಿ ಸೇರಬೇಕು. ಇನ್ನು ಮುಖ್ಯವಾಗಿ ದೇವರು ನಿನ್ನ ಇವತ್ತು ವಾಸ ಮಾಡಬೇಕಂದ್ರೆ ಆ ಪಾಪಗಳೆಲ್ಲ ನಿನ್ನ ಅಗಲಿ ಹೋಗಬೇಕು. ಆ ಪಾಪಗಳು ನಿನ್ನಿಂದ ಕ್ಷಮಿಸಲ್ಪಡಬೇಕು. ಆ ಪಾಪಗಳು ಇವತ್ತು ನೀನು ಬಿಡಬೇಕು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನೇನು ಮಾಡಬೇಡ. ದೇವರು ಹೇಳ್ತಾ ಇದ್ದಾರೆ, ನೀನು ಒಪ್ಪಿಕೋ, ನೀನದನ್ನು ಅರಿಕೆ ಮಾಡು, ಅದನ್ನು ನೀನು ಬಿಟ್ಟು ಬಿಡಕ್ಕೆ ನೀನು ತೀರ್ಮಾನ ಮಾಡೋದಾದರೆ ಆದ್ದರಿಂದ ಸಕಲ ಅನೀತಿಯನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಸಕಲ ಅನೀತಿಯನ್ನು ಏನ್ ಮಾಡುತ್ತಾನೆ? ನೀತಿಗೆ ವಿರೋಧವಾಗಿರುವಂತ, ಅಂದ್ರೆ ವಾಕ್ಯಕ್ಕೆ ವಿರೋಧವಾಗಿ ನೀವು ಮಾಡಿರುವಂತ ಎಲ್ಲಾ ಕಾರ್ಯವನ್ನ ದೇವರೇ ಪರಿಹರಿಸ್ತಾರೆ. ಹಲ್ಲೆಲೂಯಾ. ಒಂದು ಎಫೆಸ 1:7 ಓದುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ಅವರು ಆಲ್ರೆಡಿ ರಕ್ತವನ್ನು ಸುರಿಸಿದ್ದಾರೆ. ಅವರು ಪದೇ ಪದೇ ಯೇಸು ರಕ್ತ ಸುರಿಸುವ ಅವಶ್ಯಕತೆ ಇಲ್ಲ. ಅವರ ಮರಣ ಒಂದೇ ಸಲ, ಅವರು ಪ್ರಾಣ ಕೊಟ್ಟಿರೋದು ಒಂದೇ ಸಲ. ಹಲ್ಲೆಲೂಯಾ. ಅವರು ಸುರಿಸಿದ್ದರಿಂದನೇ ನಮ್ಮ ಅಪರಾಧಕ್ಕೆ ಬಿಡುಗಡೆ ಆಗಿರೋದು. ಅವರ ರಕ್ತ ಸುರಿಸದೆ ಹೋಗದಿದ್ರೆ, ಅವರು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗದೆ ಹೋಗದಿದ್ರೆ ಇವತ್ತು ನಮಗೆ ಬಿಡುಗಡೆ ಸಿಗ್ತಾ ಇರಲಿಲ್ಲ, ಲೋಕಕ್ಕೆ ಬಿಡುಗಡೆ ಸಿಗ್ತಾ ಇರಲಿಲ್ಲ. ಆಶೀರ್ವದಿಸಲಿ. ದೇವರು ಹೇಳ್ತಿದ್ದಾರೆ, ಆತನ ರಕ್ತ ಸುರಿಸಿದ್ರಿಂದ ನಿಮ್ಮ ಅಪರಾಧಗಳು ಪರಿಹಾರವಾಗಿ ನಿಮಗೆ ಬಿಡುಗಡೆ ಆಯಿತು. ಏನಾಯ್ತು? ಬಿಡುಗಡೆ ಆಯಿತು. ಇನ್ನು ಯಾರು ಬಂಧನದಲ್ಲಿ ಇಲ್ಲ, ಇನ್ನು ಯಾರು ಪಾಪದ ಬಂಧನದಲ್ಲಿ ಇಲ್ಲ, ಇನ್ನು ಯಾರು ಪಶ್ಚಾತ್ತಾಪ ಪಡ್ಕೊಂಡು ಕೂರುವಂತ ಅವಶ್ಯಕತೆ ಇಲ್ಲ. ಇನ್ನು ಯಾರಿಗೂ ಸೈತಾನವನ್ನ ಹಿಡಿಯಲಿಕ್ಕೆ ಆಗಲ್ಲ. ಇನ್ನು ಸೈತಾನವನ್ನ ಆಶೀರ್ವಾದ ತಡೆ ಮಾಡೋಕ್ಕಾಗಲ್ಲ, ಸೈತಾನವರ ಪೋಸ್ಟ್ಗಳನ್ನ ತಡೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಬರ್ಬೇಕಾದ ಆಸ್ತಿ ಅಂತಸ್ತುಗಳನ್ನು ತಡೆ ಮಾಡೋಕ್ಕಾಗಲ್ಲ, ನಿತ್ಯ ಜೀವವನ್ನ ತಡೆ ಮಾಡೋಕ್ಕಾಗಲ್ಲ, ರೋಗವನ್ನು ಇಟ್ಟುಕೊಂಡು ಕೂರಕ್ಕಾಗಲ್ಲ. ಕಾರಣ ಯೇಸುವಿನ ರಕ್ತದಿಂದ ನಿನಗೆ ಬಿಡುಗಡೆ ಆಗಿದೆ. ನಿನ್ನನ್ನು ಆಳ್ವಿಕೆ ಮಾಡಕ್ಕೆ ದೇವರು ಬಿಡಲ್ಲ. ಕಾರಣ ಸೈತಾನಿನ ಹತ್ರ ಬರಬೇಕಂತಂದ್ರೆ ಒಂದು ಕಾರಣ ಇಟ್ಟುಕೊಂಡು ಬರಬೇಕು. ಆ ಕಾರಣವನ್ನ ದೇವರೇ ತೆಗೆದುಹಾಕಿದ್ದಾರೆ. ಸೈತಾನಿನ ಹತ್ರ ಬರಬೇಕಂದ್ರೆ ಅವನಿಗೆ ಸಂಬಂಧಪಟ್ಟ ಪಾಪ ಇದ್ರೆ ಮಾತ್ರ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ. ನಿನ್ನಲ್ಲಿ ಪಾಪನೇ ಇಲ್ಲ, ಕಾರಣ ದೇವರೇ ಅದನ್ನು ತಿಳಿಸ್ಬಿಟ್ಟಿದ್ದಾರೆ. ಅದರಿಂದ ಸೈತಾನಿಗೆ ಅವಕಾಶ ಇಲ್ಲ. ಗಟ್ಟಿಯಾಗಿ ಹೇಳ್ರಿ, ಸೈತಾನಿಗೆ ನನ್ನ ಮೇಲೆ ಅವಕಾಶ ಇಲ್ಲ. ನಿನ್ನ ಅಧಿಕಾರದಿಂದ ಹೇಳು. ದೇವರು ಹೇಳ್ತಾರೆ, ನಿನಗೆ ಅಪರಾಧಗಳ ಪರಿಹಾರವಾಗಿ ನಿನಗೆ ಬಿಡುಗಡೆ ಆಯಿತು. ಇನ್ನ ಮೇಲೆ ನಿನ್ನ ಆರೋಗ್ಯವನ್ನು ಹಿಡಿಯಕ್ಕೆ ದೇವರು ಬಿಡಲ್ಲ, ಆಶೀರ್ವಾದವನ್ನು ಹಿಡಿಯಕ್ಕೆ ಬಿಡಲ್ಲ, ಅಂತ ಆಸ್ತಿ ಅಂತಸ್ತನ್ನು ಹಿಡಿಯಕ್ಕೆ ಬೇಕಾದ ಪಾಲುಗಳನ್ನು ಹಿಡಿಯಲಿಕ್ಕೆ ಬಿಡೋದಿಲ್ಲ, ಪೋಷಣೆಗಳನ್ನು ಹಿಡಿಯಲಿಕ್ಕೆ ಬಿಡೋದಿಲ್ಲ. ನಿನ್ನ ಮೇಲೆ ದೇವರು ಕೊಡೋದನ್ನು ಯಾವುದನ್ನು ಹಿಡಿಯಕ್ಕೆ ಬಿಡೋದಿಲ್ಲ. ಕಾರಣ ನೀನು ಎಲ್ಲದನ್ನ ಬಿಡುಗಡೆ ಹೊಂದಿ ಇವತ್ತು ನೀನು ಈ ಲೋಕದ ವ್ಯಕ್ತಿ ಅಲ್ಲ, ನೀನು ಪರಲೋಕದ ವ್ಯಕ್ತಿ. ಈ ಲೋಕದ ಮಗನಲ್ಲ, ಪರಲೋಕದ ದೇವರ ಮಗನು. ಪರಲೋಕ ದೇವರು ಕೊಡುವ ಎಲ್ಲವನ್ನ ಹೊಂದೋದಕ್ಕೆ ನೀನು ಅಧಿಕಾರವುಳ್ಳವನಾಗಿದ್ದೀಯ. ಕ್ರೈಸ್ತಲ್ಲ, ಅದು ಬಿಡುಗಡೆ ಆಗಿರುವುದು ನನ್ನ ಕರ್ತನಾದ ಯೇಸುವಿನ ರಕ್ತದಿಂದ ನಿಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಮತ್ತೆ ಆ ವಾಕ್ಯ ರೋಮಾಪುರದ ಕಡೆ ಹೋಗೋಣ. 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರ 5ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳ್ತಾ ಇದೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ಆತನ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಏನಾಗಿದ್ದೇವೆ? ನೀತಿವಂತರು. ಕೇಳುವ ಗಟ್ಟಿಯಾಗಿ ಹೇಳಿ. ನಿನ್ನನ್ನು ನೀತಿವಂತನೆಂದು ಮಾಡಿರುವಂಥದ್ದು ದೇವ ಮದುವೆ
ನಿಮ್ಮ ಸ್ತೋತ್ರ ಕಾಣಿಕೆಯಿಂದಲ್ಲ, ನಿಮ್ಮ ಪ್ರಾರ್ಥನೆಯಿಂದ ಅಲ್ಲ, ನಿಮ್ಮ ಉಪವಾಸದಿಂದಲ್ಲ, ನೀವು ಅನೇಕ ಜನಗಳಿಗೆ ಮಾಡುವ ಸಹಾಯದಿಂದನೂ ಅಲ್ಲ. ಕ್ರೈಸ್ತಲ್ಲ, ನಿಮ್ಮನ್ನ ದೇವರು ನೀತಿವಂತನೆಂದು ಕರೀಲಿಕ್ಕೆ ಕಾರಣ ನಿನ್ನ ಒಳ್ಳೆ ಗುಣಗಳಲ್ಲ, ನಿನ್ನ ಒಳ್ಳೆ ನಡೆನುಡಿ ಅಲ್ಲ, ನಿನ್ನ ಒಳ್ಳೆ ಮಾತುಗಳಿಂದ ಅಲ್ಲ. ನಾನು ಪಾಪಿಯಾಗಿ ನಾನು ಜೀವಿಸ್ತಾ ಇರುವವನು ದಾನ ಧರ್ಮ ಮಾಡಿದರೆ ಏನ್ ಪ್ರಯೋಜನ? ಒಳ್ಳೆ ಮಾತಾಡಿದರೆ ಏನ್ ಪ್ರಯೋಜನ? ನನ್ನ ಒಳಗಡೆ ಪಾಪ ಇಟ್ಟುಕೊಂಡು ನಾನು ಜನಗಳ ಮುಂದೆ ಒಳ್ಳೆ ಕಾರ್ಯವನ್ನು ಮಾಡುವವನು ಒಳಗಡೆ ಪಾಪ ಇಟ್ಟುಕೊಂಡು ಆಗಿದ್ರೆ ನನಗೆ ಇಲ್ಲಿ ಬಿಡುಗಡೆ. ನನ್ನ ನೀತಿವಂತನೆಂದು ಜನಗಳು ಕರೆಯುವುದೇ ಹೊರತು ದೇವರು ಕರೆಯುವುದಿಲ್ಲ. ದೇವರು ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ಮೇಲೆ ನನ್ನ ರಕ್ತ ಬಂದ್ರೆ ಮಾತ್ರ ನಿನ್ನ ಅನೀತಿಗಳು ಹೋಗ್ಲಿಕ್ಕೆ ಸಾಧ್ಯ. ನೀನು ನೀತಿವಂತನಾಗಿರಲಿಲ್ಲ, ಅನೀತಿವಂತನಾಗಿದ್ದು ಪ್ರತಿಯೊಂದು ಮನುಷ್ಯನು ಪಾಪಿಗಳಾಗಿರುವಾಗಲೇ ಅವರ ಪಾಪದ ಬಿಡುಗಡೆಗೋಸ್ಕರನೇ ಯೇಸು ರಕ್ತವನ್ನು ಸುರಿಸಿರುವಂತದ್ದು. ಇವತ್ತು ಯೇಸು ಹೇಳ್ತಿದ್ದಾರೆ, ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಗಮನ ಕೊಟ್ಟು ಕೇಳ್ರಿ. ಅನೇಕ ಜನ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅಂಗೀಕರಿಸಲ್ಲ. ಅನೇಕ ಜನ ಅಂಗೀಕರಿಸಿದ್ರು ಇನ್ನೂ ರಕ್ಷಣೆಗೆ ಬಂದಿಲ್ಲ. ಇನ್ನು ಯೇಸು ಅದ್ಭುತ ಮಾಡಬೇಕು, ಇನ್ನೂ ಬಿಡುಗಡೆ ಕೊಡಬೇಕೆಂದು ಯೇಸು ಕ್ರಿಸ್ತನಿಂದ ನಿತ್ಯ ಜೀವವನ್ನ ಯಾರು ಎದುರು ನೋಡ್ತಾ ಇಲ್ಲ, ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾತ್ರ ಎದುರು ನೋಡ್ತಾ ಇದ್ದಾರೆ. ಗಮನ ಕೊಟ್ಟು ಕೇಳ್ರಿ. ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇರುವಂತ 3 ಗುಂಪುಗಳಿತ್ತು. ಅದರಲ್ಲಿ ಒಂದು ಅದ್ಭುತಕ್ಕೋಸ್ಕರ, ಎರಡನೇದಾಗಿ ರೊಟ್ಟಿಗೋಸ್ಕರ, ಮೂರನೇದಾಗಿ ಜೀವವುಳ್ಳ ವಾಕ್ಯವನ್ನು ಕೇಳಿ ನಿತ್ಯ ಜೀವ ಹೊಂದೋದಕ್ಕೋಸ್ಕರ. ನೀವು ಯಾವ ಗುಂಪಿನಲ್ಲಿದ್ದೀರಿ, ಯಾವ ಪಂಗಡದಲ್ಲಿದ್ದೀರಿ, ಯಾವ ಮಾರ್ಗದಲ್ಲಿದ್ದೀರಿ, ನಿಮ್ಮ ನೀವೇ ಪರಿಶೋಧಿಸಿಕೊಳ್ಳ್ರಿ. ದೇವರು ನಿತ್ಯ ನಿರಂತರವಾಗಿ ಅದ್ಭುತ ಮಾಡಕ್ಕೆ ಆತನ ಶಕ್ತನು. ಆತನು ಬದಲಾಗದಂತ ದೇವರು. ಆತನ ಹೆಸರೇ ಅದ್ಭುತ ಸ್ವರೂಪನು. ತನ್ನ ಮಕ್ಕಳಿಗೆಲ್ಲ ಆತನ ಇನ್ಯಾರಿಗೆ ಅದ್ಭುತವನ್ನು ಮಾಡ್ತಾನೆ, ಅದ್ಭುತ ಮಾಡೇ ಮಾಡ್ತಾನೆ. ಆದರೆ ನೀನು ದೇವರ ಮಗನಾಗಿದೆಯಾ? ನೀನು ದೇವರ ಮಗನಾಗಿ ಮಾರ್ಪಟ್ಟಿದ್ದೀಯಾ? ಯೇಸು ಕ್ರಿಸ್ತನನ್ನ ದೇವರು ರಕ್ಷಕನು ಒಡೆಯಲು ನೀನು ಅಂಗೀಕರಿಸಿದ್ದೀರಾ? ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಎದ್ದು ಬಂದ ದೇವರನ್ನು ನೀನು ನಂಬಿದ್ದೀಯಾ? ಯೇಸುವನ್ನ ದೇವರನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ದೀರಾ? ಹಾಗಾಗಿ ನಿಮಗೆ ರಕ್ಷಣೆ ಸಿಕ್ಕೋದು. ಬೈಬಲ್ ಹೇಳ್ತಾ ಇದೆ, ಯೋಹಾನ 1:12ರಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವೇನಾಗಿದ್ದೇವೆ? ಮೊದಲು ದೇವರ ಮಕ್ಕಳಾಗಿ ಮಾರ್ಪಡ್ರಿ. ಇವತ್ತಿಗೂ ಈ ವಾಕ್ಯ ಕೇಳ್ತಾ ಬಂದ ದೇವ ಮಗ, ಇನ್ನು ನೀನು ಪಾಪದಲ್ಲಿ ಜೀವಿಸ್ತಾ ಇದೆಯಾ ಅಂದ್ರೆ, ಇನ್ನು ಪಾಪ ನೀನು ಬಿಟ್ಟಿಲ್ಲ ಅಂತಂದ್ರೆ, ಇನ್ನು ಪಾಪದ ಸ್ವಭಾವಗಳು ನಿನ್ನ ಬಿಟ್ಟು ಹೋಗಿಲ್ಲ ಅಂತಂದ್ರೆ, ನಿನ್ನ ನೀ ಏನಂತ ಕರಿಬೇಕು? ನೀತಿವಂತನ? ನಾವು ನೀತಿವಂತನೆಂದು ದೇವರು ನಮ್ಮನ್ನು ಎಣಿಸಿದ್ದಾನೆ, ಅವರ ರಕ್ತದಿಂದ ತೊಳೆದಿದ್ದಾನೆ. ಆದ್ದರಿಂದ ಇನ್ನೊಂದು ಸಮಯ ದೇವರು ನಿನ್ನ ಕೊಡ್ತಾ ಇದ್ದಾರೆ. ನೀನು ಮಾನಸಾಂತರ ಹೊಂದಲಿಕ್ಕೆ, ನೀನು ಬದಲಾಗಲಿಕ್ಕೆ, ನೀನು ಇವತ್ತು ದೇವರ ಮಗನಾಗಿ ಮಾರ್ಪಡೋದಕ್ಕೆ ದೇವರು ಒಂದು ಸಮಯವನ್ನು ಕೊಡ್ತಾ ಇದ್ದಾರೆ. ಅವರ ರಕ್ತ ನಿನ್ ಕೂಗು, ಅವರ ರಕ್ತವನ್ನು ಕೂಗು. ಈಗ ನೀ ಯೇಸುವೇ, ದೇವರೇ, ಕರ್ತನೇ, ನಿನ್ನ ರಕ್ತದಿಂದ ನನ್ನ ಪಾಪವನ್ನು ತೊಳೆ ಎಂದು ನೀನು ಮನಪೂರ್ವಕವಾಗಿ ದೇವರ ಮುಂದೆ ಕೂಗುವುದಾದರೆ, ಇದೇ ನಿಮಿಷ, ಇದೇ ಸೆಕೆಂಡ್ ಅಲ್ಲಿ, ಇದೇ ಕ್ಷಣದಲ್ಲಿ ನಿನ್ನ ಅನೀತಿಗಳ ಅಪರಾಧಗಳನ್ನ ದೇವರು ಪರಿಹರಿಸಿ ಈ ಕಲ್ಲಿನಿಂದ ಶುದ್ಧಿ ಮಾಡುತ್ತಾನೆ. ಈ ನಿಮಿಷದಿಂದಲೇ ನಿನ್ನ ಮೇಲೆ ಸೈತಾನನ ಅಧಿಕಾರ ಇಲ್ಲ. ನಿನ್ನ ಹಣವನ್ನು ಹಿಡಿಯಕ್ಕಾಗಲ್ಲ, ನಿನ್ನ ಆದಾಯವನ್ನು ಹಿಡಿಯಕ್ಕಾಗಲ್ಲ, ನಿನ್ನ ಆರೋಗ್ಯವನ್ನು, ಶರೀರವನ್ನು, ಕುಟುಂಬವನ್ನು ಹಿಡಿಯಕ್ಕಾಗುವುದಿಲ್ಲ. ಕಾರಣ ಈಗಲೇ ದೇವರಿನ ಶುದ್ಧಿ ಮಾಡೋದ್ರಿಂದ ಇವತ್ತಿಂದ ದೇವರಿನ ಆಳ್ವಿಕೆ ಮಾಡ್ತಾರೆ. ಹೇಳ್ತಿದ್ದಾರೆ, ಆತನ ರಕ್ತದಿಂದ ನೀತಿವಂತರಾಗಿದ್ದೇವೆ, ಮತ್ತೆ ನಮ್ಮ ಮೇಲೆ ಈಗ ದೇವರ ಕೋಪ ಬರೋದಿಲ್ಲ. ಇನ್ನು ಸುವಾರ್ತೆ ಕೇಳಿ 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 ಇವತ್ತಿನಷ್ಟು ಜನ ಇನ್ನೂ ರಕ್ಷಣೆ ಬಂದೇ ಇಲ್ಲ. ದೇವರ ಕೋಪ ಬರೋಕ್ಕಿಂತ ಮುಂಚೆ ದೇವರ ರಕ್ಷಣೆ ಕಡೆಗೆ ಬಂದ್ರೆ. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೊಲೊಸ್ಸೆ 1ನೇ ಅಧ್ಯಾಯ 20ನೇ ವಾಕ್ಯ. ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 20ನೇ ವಾಕ್ಯ ಹಿಂಗೆ ಹೇಳುತ್ತಾ ಇದೆ, ಆತನು ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಅಂದ್ರೆ ಯೇಸು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ಈ ಲೋಕಕ್ಕೆ ಸಮಾಧಾನ ಉಂಟಾಗಿರೋದು. ಈ ಲೋಕದಲ್ಲಿ ಸಮಾಧಾನ ಇಲ್ಲದೆ ಜನಗಳು ಜೀವಿಸ್ತಾ ಇದ್ರು. ಯಾಕೆ? ಯೇಸು ಸ್ವಾಮಿ ಸುವಾರ್ತೆ ಸಾರುತ್ತಾ ಇದ್ರೆ ಸಾವಿರಾರು ಜನ ಯೇಸುವನ್ನ ಯಾಕೆ ಹಿಂಬಾಲಿಸ್ತಾ ಇದ್ರು? ಯೇಸು ಮಾಡಿರುವಂತ ಸೇವೆ 3.5 ವರ್ಷಗಳ ಕಾಲ. ಆದರೆ ಸಾವಿರಾರು ಜನ ಅವರ
ಆದರೆ ಯೇಸುವಿನ ರಕ್ತ ನನ್ನ ಮೇಲೆ ಬಂದದ್ದರಿಂದ ನಾನು ಇವತ್ತು ಸಮಾಧಾನವಾಗಿ ಜೀವಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನಲ್ಲಿ ಬರೋಕ್ಕಿಂತ ಮುಂಚೆ ಅನೇಕ ದುಃಖ, ಚಿಂತೆ, ನಿರಾಶೆ, ನನಗೆ ಆಶಯವಿಲ್ಲ, ನನಗೆ ಆದರಣೆ ಇಲ್ಲ, ನನ್ನ ಸಂತೈಸುವವರಿಲ್ಲ, ಬಲಪಡಿಸುವವರಿಲ್ಲ, ರಕ್ಷಣೆ ಕೊಡೋರಿಲ್ಲ, ನನಗೆ ಆಶೀರ್ವಾದ ಮಾಡೋರಿಲ್ಲ, ನನ್ನ ಮೇಲೆ ಕೆತ್ತೋರಿಲ್ಲ, ನನ್ನ ಎನ್ಕರೇಜ್ ಮಾಡೋರಿಲ್ಲ, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗೋರು ಯಾರು ಇಲ್ಲ. ಒಂಟಿಯಾಗಿ ದುಃಖ ಪಡುವ ದಿನದಲ್ಲಿ ಯೇಸುವಿನ ವಾಕ್ಯಗಳು ನನಗೆ ಆಧಾರಣೆ ಆಯಿತು. ಅವರ ರಕ್ತ ನನ್ನ ಮೇಲೆ ಬಂದಿದ್ದರಿಂದ ನನ್ನ ಅಸಮಾಧಾನವನ್ನು ತೆಗೆದುಹಾಕಿ ದೇವರು ತನ್ನ ಸಮಾಧಾನವನ್ನು ನನಗೆ ಅನುಗ್ರಹಿಸಿದರು. ಇದು ಪ್ರತಿಯೊಬ್ಬರ ಮೇಲೆ ಯೇಸುವಿನ ರಕ್ತ ಬರುವಾಗ ಆ ಸಮಾಧಾನ ದೇವರು ಮೇಲೆ ಉಂಟು ಮಾಡುವುದಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇಬ್ರಿಯ 13ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರು 13ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೀಗೆ ಹೇಳುತ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಹಾಗಾದ್ರೆ ಯೇಸು ರಕ್ತ ಸುರಿಸಿರುವಂತದ್ದು ಯಾಕೆ? ತನ್ನ ಜನರನ್ನ ಪವಿತ್ರ ಮಾಡುವುದಕ್ಕೋಸ್ಕರ. ಹಲ್ಲೆಲೂಯಾ. ಯಾವ ಮನುಷ್ಯನನ್ನ ಯಾವ ನೀರಾಗಲಿ, ಯಾವುದೇ ನದಿಗಳು, ಈಗ ನಮ್ಮನ್ನು ನೋಡುವಾಗ ಗಂಗೆ ನದಿ ಅಂದ್ರೆ ತುಂಗಾ ನದಿ, ಯಾವ ನದಿಗೆ ಹೋಗಿ ಮುಳುಗಿದ್ರು ಪಾಪ ಪರಿಹಾರ ಆಗಲ್ಲ. ಆ ನದಿ ಹರಿಸ್ತಾ ಇರೋದು ಯಾರು? ಜನಗಳು ಕಟ್ಕೊಟ್ಟಿದ್ದಾನೆ. ಆ ನದಿಯನ್ನು ಉಂಟು ಮಾಡಿರೋದು ಯಾರು? ಆ ನದಿಗೆ ನೀರು ಬರುವಂತೆ ಮಾಡ್ತಾ ಇರೋದು ಯಾರು? ಆ ನದಿ ನೀರು ಹರಿಯುವಂತೆ ಮಾಡ್ತಾ ಇರೋದು ಯಾರು? ಆ ದೇವರಿಂದ ಬಿಡುಗಡೆ ಯಾರು ಬಯಸ್ತಾ ಇಲ್ಲ, ಯಾರು ಹುಡುಗುತ್ತಾ ಇಲ್ಲ, ಯಾರು ಚಿಂತನೆ ಮಾಡ್ತಾ ಇಲ್ಲ. ಆದ್ರೆ ಹರಿಯುವ ನೀರಿನೊಳಗೆ ಮುಳುಗಿದ್ರೆ ಬಿಡುಗಡೆ ಅಂತ ಹೇಳ್ತಾ ಇಲ್ಲ. ಇದು ನಾವು ನಮ್ಮ ಕಣ್ಣು ತೆರೆಯಲ್ಪಡದೆ ಹೋಗಿದ್ದಿದ್ರೆ ಇವತ್ತು ನಾವು ಹೋಗಿ ಅದನ್ನು ಮುಳುಗ್ತಾ ಇದ್ವಿ. ಇವತ್ತು ದೇವರು ಕಣ್ಣು ತೆರೆದಿದ್ದರಿಂದ ನಮ್ಗೆ ಅರ್ಥ ಆಯ್ತು, ಇದನ್ನೆಲ್ಲ ಉಂಟು ಮಾಡಿದ ಒಂದು ದೇವರು ಇದ್ದಾರೆ, ನಮಗೆ ಬಿಡುಗಡೆ ಸಿಕ್ಕೋದು. ಪರಲೋಕ ಹೋಗಬೇಕಂದ್ರೆ, ಪರಲೋಕ ರಾಜ್ಯ ನಿತ್ಯ ಜೀವನದಲ್ಲಿ ಸೇರಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ ಪರಿಶುದ್ಧರಾಗಿರಬೇಕಂತ. ಪರಿಶುದ್ಧತೆ ಯಾವ ದೇವರ ಕಾಣಿಕೆ ಸಾಧ್ಯವಿಲ್ಲ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರ ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಈಗ ನಾನು ಬೇಗ ಬರ್ತೇನೆ ಅಂತ ದೇವರು ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇನ್ನೂ ನೀತಿಯಲ್ಲಿ ಜೀವಿಸಬೇಕು, ಇನ್ನು ಪವಿತ್ರದಲ್ಲಿ ಜೀವಿಸಬೇಕು. ಪರಿಶುದ್ಧರಿಗೆ ಪವಿತ್ರವಾಗಿರೋರಿಗೆ ಮಾತ್ರನೇ ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ನಾನು ಯೋಗ್ಯವಾಗಿರಲ್ಲ. ಕಾರಣ ಸಕಲ ವಿಧವಾದ ಪಾಪಗಳು ನನ್ನ ಒಳಗಡೆ ಇತ್ತು. ಅದಕ್ಕೆ ಪರಿಹಾರವಿಲ್ಲ, ಬಿಡುಗಡೆ ಇಲ್ಲದೆ ನಾನು ಬಳಲ್ತಾ ಇತ್ತು. ಆದ್ರೆ ಇವತ್ತು ವಾಕ್ಯ ಇರ್ತದೆ, ನನ್ನ ರಕ್ತವೇ ನಿನ್ನನ್ನು ಪವಿತ್ರ ಮಾಡ್ತದೆ. ನನ್ನ ರಕ್ತ ಸುರಿಸಿರೋದೇ ನಿನ್ನನ್ನು ಪರಿಶುದ್ಧ ಮಾಡೋದಕ್ಕೋಸ್ಕರ. ದೇವರ ಹೇಳ್ತಾರೆ, ಎಷ್ಟು ಹೇಳ್ತಾ ಇದೆ, ನನ್ನ ರಕ್ತ ಸುರಿಸಿರೋದೇ ನಿನ್ನನ್ನು ಶುದ್ಧ ಮಾಡೋದಕ್ಕೋಸ್ಕರ. ಇವತ್ತು ಅವರ ನಾವು ತಿಳ್ಕೋಬೇಕು, ಯಾಕೆ ಯೇಸು ಕ್ರಿಸ್ತ ರಕ್ತ ಸುರಿಸಿದ್ರು? ಬಿಡುಗಡೆ, ನನ್ನ ಪಾಪವನ್ನ ಶುದ್ಧೀಕರಿಸೋದಕ್ಕೋಸ್ಕರ, ಪಾಪವನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ, ನನ್ನನ್ನು ಪವಿತ್ರ ಮಾಡೋದಕ್ಕೋಸ್ಕರ ದೇವರು ತನ್ನ ರಕ್ತವನ್ನು ಸುರಿಸಿದ್ದಾರೆ. ಇನ್ನೊಂದು ವಾಕ್ಯ ಎಫೆಸ 2ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ಹೋಗೋಣ. ಎಫೆಸ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹೀಗೆ ಬರೆಯಲ್ಪಟ್ಟಿದೆ, ಈಗಲಾದರೂ, ಅಂದ್ರೆ ನಾನು ಸ್ವಲ್ಪ ಮೇಲಿಂದ ನಾನು ಓದ್ತೇನೆ, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನು ಅರಿಯದವರು ಆಗಿದ್ದೇನೆ ಎಂದು ಜ್ಞಾಪಕ ಮಾಡಿಕೊಳ್ಳ್ರಿ. ನಾನು ಯೇಸು ಕ್ರಿಸ್ತ ನಮಗಿಂತ ಮುಂಚೆ ನಾನು ಪೂಜೆ ಮಾಡ್ತಾ ಇದ್ದಂತ ದೇವರೇ ನಿಜವಾದ ದೇವರು ನಾನು ಅನ್ಕೊಂಡಿದ್ದೆ. ಆದರೆ ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ನನಗೆ ಅರ್ಥ ಆಯ್ತು, ನಾನು ಇದುವರೆಗೂ ನಿಜವಾಗಿ ದೇವರನ್ನು ಹುಡುಕಲೇ ಇಲ್ಲ, ನಿಜವಾದ ದೇವರನ್ನ ನಾನು ಆರಾಧಿಸಲೇ ಇಲ್ಲ ಅಂತ ನನಗೆ ಅರ್ಥ ಆಯ್ತು. ದೇವರು ಹೇಳ್ತಾರೆ, ನೀವು ದೇವರನ್ನ ಈ ಲೋಕದಲ್ಲಿದ್ದಂತ ನೀವು ದೇವರನ್ನ ಅರಿಯದವರಾಗಿದ್ದು ಮತ್ತೆ ಯಾವ ನಿರೀಕ್ಷೆ ಇರುವುದಿಲ್ಲ. ಈಗ ನಮ್ಗೆ ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ ಇದೆ? ಯೇಸು ಕ್ರಿಸ್ತನ ಬರುವಿಕೆ ಇದೆ. ಪರಲೋಕ ರಾಜ್ಯದಲ್ಲಿ ನಾವು ಹೋಗ್ತೇವೆ. ತಂದೆಯ ಬಳಿಯಲ್ಲಿ ನಾವು ಯೇಸು ಕ್ರಿಸ್ತನೊಂದಿಗೆ ನಾವು ಜೀವಿಸ್ತೇವೆ. ಸಾವಿರಾರು ವರ್ಷಗಳ ಕಾಲ ನಾವು ಅವರೊಂದಿಗೆ ಇರ್ತೇವೆ. ಈ ಭೂಮಿ ನಮಗೆ ಶಾಶ್ವತ ಅಲ್ಲ. ಇದು ಸ್ವಲ್ಪ ಕಾಲ ಮಾತ್ರ ನಾವು ಇಲ್ಲಿ ಇರೋದು. ಇದು ಪ್ರವಾಸ ಕಾಲ. ಇದು ಮುಗಿದ ಮೇಲೆ ನಿತ್ಯ ಜೀವನದಲ್ಲಿ ನಾವು ಸೇರ್ತೇವೆ. ದೇವರು ನಮ್ಮನ್ನ ಮಾರ್ಪಡಿಸ್ತಾರೆ. ಮಹಿಮೆಯ ಶರೀರವಾಗಿ ದೇವರು ಮಾರ್ಪಡಿಸ್ತಾರೆ. ಈ ಭೂಮಿಯಲ್ಲಿ ನಾವು ಸತ್ತರೂ ನಿತ್ಯ ನಿರಂತರವಾಗಿ ದೇವರ ಒಟ್ಟಿಗೆ ನಾವು ಜೀವಿಸ್ತೇವೆ ಎಂಬ ನಿರೀಕ್ಷೆಯಲ್ಲಿ ನೀವು ಜೀವಿಸ್ತಾ ಇದ್ದೇವೆ. ಅದಕ್ಕೆ ಈ ಲೋಕದಲ್ಲಿ ಬರುವ ಸಂಕಟ, ಈ ಲೋಕದಲ್ಲಿ ಬರುವ ಕಷ್ಟ, ಈ ಲೋಕದಲ್ಲಿ ಬರುವ ಅವಮಾನಗಳನ್ನು ನಾವು ಏನ್ ಮಾಡ್ತಾ ಇದ್ದೇವೆ? ಸಹಿಸಿಕೊಳ್ತಾ ಇದ್ದೇವೆ. ಯಾಕೆ? ನಾವು ಕಾಣುವಂತದನ್ನ ರಕ್ಷಿಸ
Hallelujah. Hallelujah. ಬೈಬಲ್ ಹೇಳುತ್ತದೆ, ಕಾಣದೆ ಇರುವುದನ್ನು ನಿಜವೆಂದು ನಂಬುವುದೇ ನಂಬಿಕೆ. ಇಲ್ಲಿ ದೇವರಿದ್ದಾರೆ. ಹೇಗೆ ಹೇಳ್ತೀರ ಪಾಸ್ಟ್ ಅಂದ್ರೆ, ಯೇಸುವೆ ಹೇಳಿದ್ರು, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೆ ಅಲ್ಲಿ ನಾನು ಇರುತ್ತೇನೆ. ಅಲ್ಲಿ ಯೇಸು ಹೇಳಿದ್ರು, ನಾನು ನಿನ್ನಲ್ಲಿ ವಾಸ ಮಾಡುತ್ತೇನೆ, ನಿನ್ನ ನಡುವೆ ತಿರುಗಾಡುತ್ತೇನೆ, ನಾನು ನಿನಗೆ ದೇವರ, ನೀ ನನಗೆ ಪ್ರಜೆಯಾಗಿರುತ್ತೀಯ. ನನ್ನ ಹೆಸರು ಹೇಳುವ ಎಲ್ಲ ಸ್ಥಳದಲ್ಲಿ ನಾನೇ ಇಳಿದು ಬರ್ತೇನೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನಂಬೋದು ದೇವ ಇದ್ದಾನೆ ನಮ್ಮ ಮಧ್ಯದಲ್ಲಿ. ಆ ವಿರೋಧಿನ ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೇವೆ, ಇಲ್ಲ ನಮಗೆ ಮಾತಾಡಕ್ ಆಗೋದೇ ಇಲ್ಲ. ಹಲ್ಲೆಲೂಯಾ. ಆ ವಿರೋಧದಿಂದಲೇ ನಾವು ಇಲ್ಲಿ ಬಂದು ಆರಾಧಿಸ್ತಾ ಇದ್ದೇವೆ. ಆ ದೇವರ ಸಾನ್ನಿಧ್ಯದಲ್ಲಿ ಹೋದ್ರೆ ನಾವು ಮಾಡಕ್ಕಾಗಲ್ಲ. ಈ ಲೋಕ ಇಂಥ ಒಂದು ಕಷ್ಟದಲ್ಲಿ ಬಿದ್ದಿದ್ರು ಸಮಾಧಾನದಲ್ಲಿರುವರು ಒಬ್ಬರೇ, ಅದು ದೇವರ ಮಕ್ಕಳು ಮಾತ್ರ. ಹಲ್ಲೆಲೂಯಾ. ಕೊರೋನಾಗೆ ನಾವು ಭಯ ಪಡುವರಲ್ಲ. ಇವರ ಚಿತ್ತ ಇದ್ರೆ ಬರೋದಾದ್ರೆ ಬರಲಿ, ತೊಂದರೆ ಇಲ್ಲ. ಸತ್ರು ಲಾಭ. ಹಲ್ಲೆಲೂಯಾ. ಸತ್ರು ಏನು ಲಾಭ? ಸತ್ರು ಲಾಭ. ಯಾಕೆ? ಬೇಗ ಬರಲು ಹೋಗ್ತಾ ಇದ್ದೀವಿ, ಸಂತೋಷ. ಆದರೆ ಕರ್ತನು ನನ್ನನ್ನು ಈ ಅಲ್ಪ ಅವಸ್ಥೆಯಲ್ಲಿ ಬಿಡುವಂತ ದೇವರಲ್ಲವೇ, ನನ್ನನ್ನು ಇದರಲ್ಲಿ ಮಲಗಿಸುವ ದೇವರಲ್ಲವೇ ಅಲ್ಲ, ಅದನ್ನು ನೀಗಿಸಿ ನನಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ ಕೆಳಗಡೆ ಓದುವಾಗ, ಆಮೇಲೆ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿರಿ. ಅದರ ಅರ್ಥ ಏನು ಗೊತ್ತಾ? ದೇವರಿಗೂ ಮತ್ತು ನಮಗೆ ಸಂಬಂಧ ಏನಾಗಿತ್ತು? ದೂರವಾಗಿತ್ತು. ಆಮೇಲೆ ದೇವರ ಮತ್ತು ನಮ್ಮ ಸಂಬಂಧ ಏನಾಗಿತ್ತು ಬ್ರದರ್? ದೂರವಾಗಿತ್ತು. ಇವತ್ತು ನಮ್ಮ ಮತ್ತು ದೇವರ ಸಂಬಂಧ ಹತ್ತಿರ ಬರಲಿಕ್ಕೆ ಕಾರಣ, ಇವತ್ತು ನನ್ನ ಪ್ರಾರ್ಥನೆ ದೇವರ ಅಂಗೀಕರಿಸಕ್ಕೆ ಕಾರಣ, ದೇವರ ಸಾನ್ನಿಧ್ಯ ನನ್ನ ಮೇಲೆ ಇಳಿತಾ ಇರುವ ಕಾರಣ, ದೇವರ ಪ್ರಸನ್ನತೆ ನಾನು ಅನುಭವಿಸ್ತಾ ಇರೋದಕ್ಕೆ ಕಾರಣ, ದೇವರ ಮಹಿಮೆಯನ್ನು ನಾನು ಕಾಣ್ತಾ ಇರೋದಕ್ಕೆ ಕಾರಣ, ದೇವರ ನನ್ನ ಅದ್ಭುತವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಯೇಸು ಕ್ರಿಸ್ತನ ರಕ್ತದಿಂದ ನಾನು ದೇವರಿಂದ ದೂರವಾಗಿದ್ದು ಈಗ ದೇವರಿಗೆ ನಾನು ಹತ್ತಿರವಾಗಿದ್ದೇನೆ. ನನಗೂ ಮತ್ತು ದೇವರಿಗೂ ದೂರವಾಗಿದ್ದು ಸಂಬಂಧ. ಇನ್ನು ಹೇಳಬೇಕಂದ್ರೆ ನಮಗೂ ದೇವರಿಗೂ ಮಧ್ಯೆ ಒಂದು ಅಡ್ಡಗೋಡೆ ಇತ್ತು. ಆ ಅಡ್ಡಗೋಡೆಯಿಂದ ಬರಕ್ಕೆ ಕಾರಣ ನನ್ನ ನಿನ್ನ ಪಾಪ ಅಪರಾಧಗಳು. ದೇವರ ವಾಕ್ಯ ಯೆಶಾಯ 59 ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನ ಹಸ್ತ ರಕ್ಷಿಸಲಾರದಂತ ಮುಟ್ಟಲೆಯಲ್ಲ, ಆತನು ಕೇಳಲಾರದೆ ಕಿವುಡನು ಅಲ್ಲ, ನಿನ್ನ ಪಾಪ ಅಪರಾಧಗಳೇ ತಡೆಗೋಡೆಯ ಹಾಗೆ ನಿಂತಿದೆ, ಕೇಳಲಾರದಂತೆ ನಿಂತಿದೆ. ಸೊ ಆ ತಡೆಗೋಡೆ ನಾವು ಕೆಳಗಡೆ ಹೋಗೋಣ. ಆತನೇ ನಮ್ಮನ್ನು ಒಂದು ಮಾಡಿದವನಲ್ಲ, ಆತನೇ ನಮಗೆ ಸಮಾಧಾನ ಕರ್ತುವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿ ರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಳಗೆ ಹಾಕಿದನು. ನಮಗೆ ಮತ್ತು ದೇವರನ್ನು ಅಗಲಿಸಿರುವಂತ ಒಂದು ಅಡ್ಡಗೋಡೆ, ಲೋಕ, ಪಾಪ, ಸೈತಾನ ಕಾರ್ಯಗಳು ನನ್ನಲ್ಲಿ ತುಂಬಿದ್ರಿಂದ, ನನ್ನಲ್ಲಿ ಇದ್ದುದರಿಂದ ದೇವರಿಗೂ ನಮಗೂ ಸಂಬಂಧ ದೂರವಾಗಿತ್ತು. ಯೇಸುವಿನ ರಕ್ತ ನನ್ನ ಮೇಲೆ ಬಂದಾಗ ಆ ಗೋಡೆ ಒಡೆದೋಯ್ತು. ಗೋಡೆ ಏನಾಯ್ತು? ಒಡೆದೋಯ್ತು. ಈಗ ನಾವು ಮತ್ತು ದೇವರು ಏನಾಗಿದೆ? ಹತ್ತಿರ. ಗಟ್ಟಿಯಾಗಿ ಹೇಳ್ಬೇಕು, ನನಗೂ ಮತ್ತು ದೇವರ ಸಂಬಂಧ ಏನಾಯ್ತು? ಹತ್ತಿರವಾಯಿತು. ಹತ್ತಿರ ಅಂದ್ರೆ ಎಷ್ಟು ಮಟ್ಟಿಗೆ ಪಾಸ್ಟರ್ ಅಂತ ಕೇಳಿದ್ರೆ, ಆಮೇಲೆ ನಿನಗೂ ಮತ್ತು ದೇವರಿಗೂ ಸಂಬಂಧ ದೂರವಾಗಿತ್ತು. ಆಮೇಲೆ ನಾನು ದೇವರನ್ನ ಕಾಣಕ್ಕಾಗ್ತಾ ಇರಲಿಲ್ಲ, ಅವರ ಸಾನ್ನಿಧ್ಯ ಅನುಭವಿಸಕ್ಕಾಗ್ತಾ ಇರಲಿಲ್ಲ. ಆದ್ರೆ ಈಗ ಎಷ್ಟು ಮಟ್ಟಿಗೆ ದೇವರ ಹತ್ತಿರ ಇದ್ದಾರೆ, ಅವರೇ ಬಂದು ನನ್ನ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವರನ್ನ ನಾನು ದೂರವಾಗಿದ್ದ ನನ್ನನ್ನು ದೇವರು ಯೇಸು ನನ್ನ ರಕ್ತದಿಂದ ಬಿಡುಗಡೆ ಕೊಟ್ಟು ದೇವರೇ ನನ್ನಲ್ಲಿ ಬಂದು ವಾಸ ಮಾಡುವಷ್ಟರ ಮಟ್ಟಿಗೆ ದೇವರು ಮತ್ತು ನಾವು ಒಂದಾಗಿದ್ದೇವೆ. ಒಂದು ಮಾಡಿರೋದು ಯಾವುದು? ಯೇಸುವಿನ ರಕ್ತ. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ರಕ್ತ. ಹಲ್ಲೆಲೂಯಾ, ಸ್ತೋತ್ರ. ಓದೋಣ ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆ, ರೆವಲ್ಯೂಷನ್ ಚಾಪ್ಟರ್ 12 ವರ್ಸಸ್ 11. ಅವರ ಪ್ರಾಣದ ಮೇಲನ್ನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಂತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಇನ್ನು ನೀವು 10ನೇ ವಾಕ್ಯದಿಂದ ಓದ್ತೀರಾ? ಆಗ ಪರಲೋಕದಲ್ಲಿ ಆ ಶಬ್ದವನ್ನು ಕೇಳಿದನು, ಅದು ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು.
ಆತನು ಅಭಿಷೇಕದವನು ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರ ಹೇಳಿದ್ದ ದೂರಗಾರನು ನಂಬಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಹಗಲಿರುಳು ನಮ್ಮ ಮೇಲೆ ನಮ್ಮ ಸಹೋದರರ ಮೇಲೆ ದೂರು ಹೇಳಿದ ದೂರುಗಾರನು ನಂಬಲ್ಪಟ್ಟಿದ್ದಾನೆ. ಇನ್ನು 9ರಲ್ಲಿ ನಾವು ನೋಡುವಾಗ ಭೂಲೋಕದಲ್ಲೆಲ್ಲ ಮರಳುಗೊಳಿಸುವ ಮಹಾಗಂಡ ಸರ್ಪನು ಅಂದರೆ ಪಿಶಾಚನಿಂದಲೂ ಸೈತಾನ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದ ಶಬ್ದ, ಏನ್ ಶಬ್ದ? ಈ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರ ಈಗ ಸ್ಥಾಪಿತವಾಯಿತು. ಹಾಗೆ ನಮ್ಮ ಸಹೋದರನ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರ ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಲ್ಲ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ದೇವರ ಮದುವೆ, ಯಾವ ಮಂತ್ರವಾದಗಳಾಗಲಿ, ಯಾವ ದೆವ್ವಗಳಾಗಲಿ, ಯಾವುದೇ ಸೈತಾನನ ಕಾರ್ಯಗಳು, ಕುತಂತ್ರಗಳು, ಶೋಧನೆಗಳನ್ನು ನಾವು ಜಯಿಸಬೇಕಂದ್ರೆ ನನ್ನ ನಿನ್ನ ಬಲದಲ್ಲಿ ಸಾಧ್ಯವಿಲ್ಲ. ಅದು ಯಜ್ಞದ ಕುರಿಯಾದ ಆತನ ರಕ್ತ ಅಂದ್ರೆ ಯೇಸು ಕ್ರಿಸ್ತನ ರಕ್ತ ಮತ್ತೆ ದೇವರ ವಾಕ್ಯದಿಂದಲೇ ನಾವು ಸೈತಾನನನ್ನು ಜಯಿಸಲಿಕ್ಕೆ ಸಾಧ್ಯ. ಯಾಕೆ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದೆ ಅಂತಂದ್ರೆ ಸೈತಾನನ ಕಾರ್ಯವನ್ನು ನಾವು ನೀವು ಜಯಿಸೋದಕ್ಕೋಸ್ಕರ. ಯಾಕೆಂದ್ರೆ ಯೇಸು ಕ್ರಿಸ್ತನ ರಕ್ತ ಮಹಾ ಅತಿ ಪರಿಶುದ್ಧವಾದಂತ ರಕ್ತ. ಅವರ ರಕ್ತದಲ್ಲಿ ಪಾಪವಿಲ್ಲ, ಅವರ ರಕ್ತದಲ್ಲಿ ವಂಚನೆ ಇಲ್ಲ, ಅವರ ರಕ್ತದಲ್ಲಿ ಅನ್ಯಾಯವಿಲ್ಲ, ಅವರ ರಕ್ತದಲ್ಲಿ ಅನೀತಿಗಳು ಇಲ್ಲ, ಅವರ ರಕ್ತದಲ್ಲಿ ಅಪರಾಧಗಳು ಇಲ್ಲ, ಅವರ ರಕ್ತದಲ್ಲಿ ಯಾವ ದೋಷವೂ ಇಲ್ಲ. ಕಾರಣ ಅವರು ಪವಿತ್ರಾತ್ಮನಿಂದ ಹುಟ್ಟಿರೋದ್ರಿಂದ ಅವರು ಪವಿತ್ರಾತ್ಮ ಭರಿತರಾಗಿ ಜೀವಿಸಿದ್ರು, ಪವಿತ್ರಾತ್ಮನ ಪ್ರೇರಿತರಾಗಿ ಜೀವ ಕೊಟ್ಟರು, ಪವಿತ್ರಾತ್ಮನಿಂದ ಅವರು ಎಬ್ಬಿಸಲ್ಪಟ್ಟರು. ಅವರ ರಕ್ತ ಪರಿಶುದ್ಧವಾದ, ಆ ಪರಿಶುದ್ಧವಾದ ರಕ್ತ ನನ್ನ ಮೇಲೆ ನಿನ್ನ ಮೇಲೆ ಇರೋದ್ರಿಂದ ನಾವು ಸೈತಾನನನ್ನು ಜಯಿಸಬಹುದು. ನಾವು ಅದನ್ನು ಹೇಳಬೇಕು, ಈ ಸೈತಾನನೇ ನಿನ್ನ ಕಾರ್ಯವನ್ನ ನನ್ನ ಯಜ್ಞದ ಕುರಿಯಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ, ನನ್ನ ಯೇಸುವಿನ ವಾಕ್ಯದಿಂದ ನಾನು ಜಯಿಸ್ತೇನೆ. ಯೇಸು ರಕ್ತ ಎಂದು ಹೇಳುವಾಗಲೇ ಸೈತಾನ ಬಿಟ್ಟು ಓಡಿ ಹೋಗೋನಾಗಿದ್ದಾನೆ. ಬೇರೆ ಯಾವ ನಾಮದಿಂದ ಅವನು ಬಿಟ್ಟು ಹೋಗಲ್ಲ. ಯೇಸು ಕ್ರಿಸ್ತನು ಎಂದು ಹೇಳುವಾಗ ಅವನ ತೊಲಗಿ ಓಡಿ ಹೋಗುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಮತ್ತೊಂದು ವಾಕ್ಯವನ್ನ ಓದಿಕೊಳ್ಳೋಣ. 1 ಕೊರಿಂಥ ಬೇಡ, ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಾಕ್ಯ. ನಿಮ್ಮಲ್ಲಿ ಯಾರಾದರೂ ನಾಶವಾದರೆ, ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಾಕ್ಯ. ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ, ಅಂದ್ರೆ ದೇವರು ಸ್ವರಕ್ತದಿಂದ ಸಂಪಾದಿಸಿದಂತ ಸಭಾ. ದೇವರು ಸಭೆಯನ್ನ ಕಟ್ಟೋದಕ್ಕೆ, ಈ ಲೋಕದಲ್ಲಿ ದೇವರ ಸಭೆಯನ್ನ ಉಂಟು ಮಾಡೋದಕ್ಕೆ ಅವರು ತಕ್ಕಂತ ಬೆಲೆ ಏನಂದ್ರೆ ರಕ್ತ. ಇವತ್ತು ಪ್ರತಿಯೊಂದು ದೇವರ ಆಲಯ, ಪ್ರತಿಯೊಂದು ಚರ್ಚ್ಗಳು, ಪ್ರತಿಯೊಂದು ಆರಾಧನೆ ಮಾಡುವಂತ ಆಲಯಗಳು ಇವತ್ತು ನೀವು ತಿಳ್ಕೊಂಡಿದೆಯೋ ಹಣದಿಂದನೋ ಕಲ್ಲುಗಳಿಂದಲೋ ಇಟ್ಟಿಗೆಗಳು ನಾವು ಕಟ್ಟಿದ್ದೇವೆ ಎಂದು ದೈವ ಮಗುವೆ ಯಾಕಂದ್ರೆ ಈ ಲೋಕವನ್ನು ಆಳ್ವಿಕೆ ಮಾಡುವ ಅಂಧಕಾರ ಶಕ್ತಿ ಇಹಲೋಕಾಧಿಪತಿ ಈ ಲೋಕದಲ್ಲಿ ಆಲಯವನ್ನು ಕಟ್ಟಕವನ್ನು ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದ್ರೆ ಈಗ ನಮ್ಮ ಜನಗಳಲ್ಲಿ ಎಲ್ಲಾ ವಿಷಯಗಳನ್ನು ಕ್ರಿಯೆ ಮಾಡುತ್ತಾನಿದೆ. ಆದ್ರೆ ದೇವರ ಆಲಯ ಕಟ್ಟಬೇಕಂದ್ರೆ ವಿಶುದ್ಧವಾದ ವಿಷಯಗಳು ಇರಬೇಕು. ಯೇಸು ರಕ್ತದಲ್ಲಿ ವಿಶುದ್ಧವಾಗಿರುವಂತದ್ದು. ಆ ಪರಿಶುದ್ಧನಾದ ದೇವರು ನಮ್ಮ ಮಧ್ಯದಲ್ಲಿ ಇಳಿಬೇಕಂದ್ರೆ ಆ ಸ್ಥಳ ಪರಿಶುದ್ಧವಾಗಿರ್ಬೇಕು. ಆ ಸ್ಥಳ ಪರಿಶುದ್ಧ ಆಗಬೇಕಂದ್ರೆ ಯೇಸುವಿನ ರಕ್ತ ಅಲ್ಲಿ ಬರಬೇಕು. ಆ ರಕ್ತದಿಂದಲೇ ಸಭೆ ಕಟ್ಟಲ್ಪಟ್ಟಿರುವಂತದ್ದು. ಅದಕ್ಕೆ ದೇವರು ಹೇಳಿದರು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹಲ್ಲೆಲೂಯಾ. ಸಭೆ ಕಟ್ಟಲ್ಪಟ್ಟಿರುವಂತದ್ದು ಯಾರ ಹೆಸರಿಂದಲೂ ಅಲ್ಲ, ಯಾರ ಕಾರ್ಯದಿಂದಲೂ ಅಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ಸಭೆ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ. 1 ಕೊರಿಂಥ 10ನೇ ಅಧ್ಯಾಯ 16ನೇ ವಾಕ್ಯ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು
ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತಲ್ಲವೇ? ಹಲ್ಲೆಲೂಯಾ. ನಾವು ಇವತ್ತು ಕರ್ತನ ಭೋಜನದಲ್ಲಿ ಪಾಲ್ಗಾರರಾಗಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರ ವಾಕ್ಯ ಹಿಂಗೆ ಹೇಳ್ತಾ ಇದೆ, ನಾವು ದೇವ ಸ್ತೋತ್ರ ಮಾಡಿ ನಾವು ಆ ಪಾತ್ರೆಯಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವಾಗ ನಾವೇನ್ ಮಾಡ್ತೇವೆ? ಸ್ತೋತ್ರ. ದೇವರಿಗೆ ಏನ್ ಮಾಡ್ತೇವೆ? ದೇವರಿಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳಿ ನಾವು ಪಾನ ಮಾಡುವಾಗ ಅದು ಏನಕ್ಕೆ ಸೂಚಿಸುತ್ತದೆ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ. ಏನಾಗಿದ್ದೇವೆ? ರಕ್ತದಲ್ಲಿ ಪಾಲುಗಾರ. ಹಲ್ಲೆಲೂಯಾ. ಅವರ ರಕ್ತದಲ್ಲಿ ನಾವು ಪಾಲುಗಾರ ಅಂದ್ರೆ ಅವರ ರಕ್ತ ನಮ್ಮ ಮೇಲೆ ಇದೆ. ಅವರ ರಕ್ತ ಪರಿಶುದ್ಧವಾಗಿರುವ ಪ್ರಕಾರ ನಮ್ಮ ಜೀವಿತ ಏನಾಗುತ್ತೆ? ಪರಿಶುದ್ಧವಾಗುತ್ತೆ. ಈ ಕರ್ತನ ಮೇಜ್ ಎನ್ನುವಂಥದ್ದು ನಮ್ಮನ್ನ, ಈ ಪಾತ್ರೆ, ಈ ರೊಟ್ಟಿ ಎನ್ನುವಂಥದ್ದು ನಮ್ಮನ್ನ ಇನ್ನು ಪರಿಶುದ್ಧ ಜೀವಿತದ ಕಡೆಗೆ ನಡೆಸ್ತದೆ, ಇನ್ನು ದೇವರ ಸಂಬಂಧವನ್ನ ಬಲಪಡಿಸುತ್ತೆ, ಇನ್ನು ನೀತಿಯಲ್ಲಿ ಜೀವಿಸೋಕೆ ಇದು ಸಹಾಯ ಮಾಡುತ್ತೆ. ಯೇಸು ಕ್ರಿಸ್ತನಲ್ಲಿ ನಮ್ಮನ್ನ ಪಾಲುಗಾರರಾಗಿ ಮಾಡುತ್ತೆ. ಯೇಸು ಕ್ರಿಸ್ತನ ಬರವಿಗೆ ನಮ್ಮನ್ನ ಸಿದ್ಧ ಮಾಡುವಂತದ್ದಾಗಿದೆ. ಅದಕ್ಕೆ ಕರ್ತನ ಮೇಜನ್ನು ಯೋಗ್ಯವಾಗಿ ನಾವು ಅಂಗೀಕರಿಸಬೇಕು. ಹಲ್ಲೆಲೂಯಾ. ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಆತನ ಕ್ರಿಸ್ತನ ರಕ್ತದಲ್ಲಿ ನಾವೇನಾಗಿದ್ದೇವೆ? ಪಾಲುಗಾರರಾಗಿದ್ದೇವೆ ಸೂಚಿಸುತ್ತದೆ. ಹಲ್ಲೆಲೂಯಾ. ಆ ರಕ್ತದಲ್ಲಿ ಏನಿರಲಿಲ್ಲ? ಪಾಪ ಇರಲಿಲ್ಲ. ಹಾಗಾದ್ರೆ ಇವತ್ತು ನಮ್ಮಲ್ಲಿ ಏನ್ ಬರಬಾರದು? ಪಾಪ ಬರಬಾರದು. ಆ ರಕ್ತದಲ್ಲಿ ವಂಚನೆ ಇರಲಿಲ್ಲ, ಅನ್ಯಾಯ ಇರಲಿಲ್ಲ, ಕೆಟ್ಟ ಕಾರ್ಯಗಳು ಇರಲಿಲ್ಲ. ಅದು ನೀತಿಯ ವಿಶುದ್ಧವಾದ ಪವಿತ್ರವಾದಂತಹ ರಕ್ತ. ಇವತ್ತು ನಾವು ಸಹ ಅದೇ ರೀತಿ ಮಾರ್ಪಡೋದಕ್ಕೋಸ್ಕರ, ಅದೇ ತರ ಯೇಸು ಕ್ರಿಸ್ತನಾಗಿ ಜೀವಿಸೋದಕ್ಕೋಸ್ಕರ, ಯೇಸು ಕ್ರಿಸ್ತನ ಹೆಜ್ಜೆ ಚಾಡಿನಲ್ಲಿ ನಾವು ನಡೆಯೋದಕ್ಕೋಸ್ಕರ ಅವರ ಪಾತ್ರೆಯಲ್ಲಿ ಪಾನ ಮಾಡುವಾಗ ನಾವು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರು ಎಂಬುದನ್ನ ನೀವು ಮರೆಯಬಾರದು. ಹಲ್ಲೆಲೂಯಾ. ಕಡೆಯದಾಗಿ ಒಂದು ವಾಕ್ಯ ಕೊನೆಯದಾಗಿ ಓದೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 53ನೇ ವಾಕ್ಯದಿಂದ 58ನೇ ವಾಕ್ಯ ಓದಿಕೊಳ್ಳೋಣ. ಓದಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಾಕ್ಯದಿಂದ. ನಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿದ್ದರು. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಆಮೆನ್. ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಆಮೆನ್. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯಾತಕ್ಕೋಸ್ಕರ ಈ ಕರ್ತನ ಮೇಜು, ಯಾತಕ್ಕೋಸ್ಕರ ಈ ಪಾತ್ರೆ, ಯಾತಕ್ಕೋಸ್ಕರ ಈ ರೊಟ್ಟಿ ತಗೋಬೇಕೆಂದು ನೀವು ಕೇಳುವುದಾದ್ರೆ ದೇವರ ವಾಕ್ಯ ಹೇಳುತ್ತದೆ, ಈ ರೊಟ್ಟಿಯನ್ನು ತಿಂದು ಈ ದ್ರಾಕ್ಷಾರಸವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ರೊಟ್ಟಿ ಅಂದ್ರೆ ಇದು ಆತನ ಶರೀರಕ್ಕೆ ಸೂಚನೆ, ಆಮೇಲೆ ಈ ದ್ರಾಕ್ಷಾರಸ ಪಾತ್ರೆ ಅನ್ನುವಂಥದ್ದು ಆತನ ರಕ್ತಕ್ಕೆ ಸೂಚನೆಯಾಗಿದೆ. ಇದನ್ನು ತಿನ್ನುವವನೇ ನಿತ್ಯ ಜೀವವನ್ನು ಹೊಂದುತ್ತಾನೆ. ಅದಕ್ಕೆ ಈ ಕರ್ತನ ಮೇಜಿಗಾಗಿ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಈ ಕರ್ತನ ಮೇಜು ಒಂದು ತಿಂಗಳು ಸಹ ನಾವು ತಪ್ಪಿಸದೆ ಆಲಯಕ್ಕೆ ಬಂದು ಅದನ್ನು ತೆಗೆದುಕೊಳ್ಳಲು ಆ ಕರ್ತನ ಕೃಪೆಗಾಗಿ ಪ್ರಾರ್ಥಿಸಬೇಕು. ಈ 4 ನಾಳೆಗಳ ದಿನದಲ್ಲಿಯೂ ನೀನು ಪ್ರಾರ್ಥನೆಯಲ್ಲಿರುವುದಾದ್ರೆ ನಿನ್ನ ಮನೆಗೆ ಅದು ಬಂದೇ ಬರುತ್ತದೆ. ಆ ರೊಟ್ಟಿ ದ್ರಾಕ್ಷರಸ ಕೊಟ್ಟೆ ಕೊಡ್ತಾರೆ. ನೀನು ಪ್ರಾರ್ಥಿಸು, ಕರ್ತನೆ ನಾನು ನಿತ್ಯ ಜೀವನ ಹೊಂದಬೇಕು, ನನ್ನ ಆ ಪಾತ್ರೆಯಲ್ಲಿ ಪಾಲುಗಾರನಾಗಿ, ರೊಟ್ಟಿಯಲ್ಲಿ ಪಾಲುಗಾರನಾಗಿ ನಾನು ಮಾಡು ಎಂದು ನೀವು ದೇವರನ್ನು ಕೇಳುವುದಾದ್ರೆ ದೇವರನ್ನು ಅದನ್ನು ಪಾಲುಗಾರನಾಗಿ ಮಾಡುವನು. ಎಷ್ಟೋ ಜನ ಕರ್ತನ ಮೇಜಿನ ಮಹತ್ವವನ್ನು ಅರಿಯದೆ ಲೋಕವನ್ನು ಇಷ್ಟಪಟ್ಟು ಕರ್ತನ ಮೇಜನ್ನು ಬಿಟ್ಟು ಬಿಟ್ಟಿದ್ದಾರೆ. ದೇವರು ಹೇಳ್ತಿದ್ದ, ನಾನು ಬರುವಂತ ಇದನ್ನು ಪ್ರಸಿದ್ಧಿ ಪಡಿಸುತ್ತೀನಿ, ಇದನ್ನು ತಿನ್ನುವವನು ನನ್ನಿಂದ ಜೀವಿಸ್ತಾನೆ, ನಾನು ಅವನಲ್ಲಿ ಇರುತ್ತೇನೆ, ಅವನು ನನ್ನಲ್ಲಿ ಇರುತ್ತಾನೆ, ಕಡೆಯ ದಿನದಲ್ಲಿ ನಾನೇ ಅವನನ್ನು ಎಬ್ಬಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ.
ಈ ಸೇವೆಯನ್ನು ನಾವು ಪಾಲುಗಾರರಾಗಲೇಬೇಕು. ಈ ದ್ರಾಕ್ಷಾರಸ ಅನ್ನುವಂಥದ್ದು ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವಂತದ್ದಾಗಿದೆ. ಇದಕ್ಕೆ ಆಮೇಲೆ ದೇವರ ವಾಕ್ಯ ಇರ್ತದೆ, ಇದನ್ನ ಆಮೇಲೆ ತಿಂದು ಅವನ ಕುಡಿಯುವವನು ಇದು ರಕ್ತಕ್ಕೆ ಸೂಚನೆಯಾಗಿದೆ, ಅದನ್ನ ಕುಡಿಯುವನು ಎಂದು ದೇವರ ವಾಕ್ಯ ಹೇಳ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಅನ್ನುವಂಥ ಇನ್ನು ಬಹಳ ಕಾರ್ಯಗಳಿದೆ, ಅಂದ್ರೆ ಸಮಯ ಇಲ್ಲ, ನಾವು ಅದನ್ನು ಬೇಗ ಮುಗಿಸಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ವಾಕ್ಯವನ್ನು ನಿಮ್ಮ ಮುಂದೆ ಎತ್ಕೊಂಡು ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಬಂದಿದ್ದೇನೆ. ಇವತ್ತು ಇಷ್ಟೊಂದು ಮಹತ್ತಾದ ಕಾರ್ಯಗಳು ದೇವರು ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ನನ್ನ ರಕ್ತದಲ್ಲಿ ಕೊಟ್ಟಿದ್ದಾರೆ. ಈ ರಕ್ತದಲ್ಲಿ ಇಷ್ಟೊಂದು ಬಿಡುಗಡೆ ನಮ್ಗೆ ಕೊಟ್ಟಿದ್ದಾರೆ. ನಾವು ಬರೀ ಎಷ್ಟು ರಕ್ತ ನಮಗಾಗಿ ಸುರಿಸಿದ್ರು ಅಂತ ನಾವು ಹೇಳ್ತಾ ಇದ್ದೇವೆ. ಯಾತಕ್ಕಾಗಿ ಸುರಿಸುವಾಗ ಏನೇನು ಬಿಡುಗಡೆ ಆಯಿತು ಎಂದು ಇವತ್ತು ಸ್ವಲ್ಪ ವಾಕ್ಯದ ಮೂಲಕ ನಾವು ಕಂಡುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದೇವೆ. ನಾನು ನಂಬ್ತೇನೆ ಈ ವಾಕ್ಯ ನಿಮ್ಗೆ ಆಶೀರ್ವಾದವಾಗಿತ್ತು. ಇವತ್ತು ಈ ವಾಕ್ಯದ ಮೂಲಕ ಅನೇಕ ವಿಷಯಗಳನ್ನು ಕಲಿತ್ರಿ, ತಿಳ್ಕೊಂಡ್ರಿ. ಇವತ್ತು ಈ ವಾಕ್ಯದಿಂದನೇ ಆ ಯಜ್ಞದ ಕುರಿಯಾದ ವಾಕ್ಯದಿಂದ ಮತ್ತು ಅವರ ರಕ್ತದಿಂದ ಮತ್ತು ವಾಕ್ಯದಿಂದ ನೀವು ಇವತ್ತು ಸೈತಾನನ ಜಯಿಸ್ತೀರಾ ಎಂದು ನಾನು ನಂಬುತ್ತೇನೆ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯವನ್ನ ಕರ್ತನ ಕರದಲ್ಲಿ ಸಮರ್ಪಿಸಿಕೊಳ್ಳೋಣ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ತಲೆಬಾಗಿ ತಮ್ಮನ್ನ ನಾವು ಕರ್ತನ ಕರದಲ್ಲಿ ಒಪ್ಪಿಸಿಕೊಂಡ್ರಿ. ಇವತ್ತು ಯೇಸು ಕ್ರಿಸ್ತನ ರಕ್ತ ಎಷ್ಟು ವಿಷಯಗಳಿಂದ ನಮಗೆ ಬಿಡುಗಡೆ ಮಾಡಿದ್ದು, ನಮ್ಮ ಅಪರಾಧಗಳಿಂದ ಬಿಡುಗಡೆ ಮಾಡಿದ್ದು, ಅನೀತಿಯನ್ನು ಬಿಡುಗಡೆ ಮಾಡಿ ನಮ್ಮನ್ನು ಶುದ್ಧೀಕರಿಸಿದ್ದು, ನಮಗೆ ಸಮಾಧಾನ ಕೊಟ್ಟಿದ್ದು, ದೇವರ ಹತ್ತಿರ ನಾವು ಬರುವಂಗೆ ಮಾಡಿದ್ದು, ಸೈತಾನ ಮೇಲೆ ಜಯ ಕೊಟ್ಟಿದ್ದು, ಮತ್ತೆ ನಮ್ಮನ್ನು ಪವಿತ್ರ ಮಾಡಿದ್ದು. ಮತ್ತೆ ಇನ್ನೊಂದು ಕಡೆ ನಾವು ದೇವರ ಬಗ್ಗೆ ಓದಿದಾದ್ರೆ ತನ್ನ ನಿಲುವಂಗಿಯನ್ನ ಆಮೇಲೆ ಆತನ ರಕ್ತದಿಂದ ನಾವು ಶುದ್ಧೀಕರಿಸಿಕೊಂಡಿದ್ದೇವೆ ಎಂಬುದಾಗಿ. ಆಮೇಲೆ ಸಹ ಕಟ್ಟುವುದಕ್ಕೆ ಅವರ ರಕ್ತವೇ ಅಸ್ಥಿವಾರವಾಯಿತು. ಕಣ್ಗಳು ಮುಚ್ಚಿ ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ಕಣ್ಗಳು ಮುಚ್ಚಿಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈ ವಾಕ್ಯ ಭಾಗವನ್ನು ಕರ್ತನಲ್ಲಿ ಕೊಟ್ಟು ನಮ್ಮ ಮಧ್ಯದಲ್ಲಿ ಮನುಷ್ಯದ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಶಮಲ ಬಲವ ರಿಕ್ಕಮನ ನುರಿಮನ ಎಲ್ಲರೂ ತಲೆವಾಗಿ ಒಪ್ಪಿಸಿಕೊಳ್ಳೋಣ. ಇವತ್ತು ಆ ರಕ್ತ ನನ್ನ ಮೇಲೆ ಬರಲಿ. ಆ ರಕ್ತ ನನ್ನ ಪಾಪವನ್ನು ಪರಿಹಾರ ಮಾಡಲಿ. ಆ ರಕ್ತ ನನಗೆ ಸಮಾಧಾನ ಕೊಡಲಿ. ಆ ರಕ್ತ ದೇವರ ಸಮೀಪದಲ್ಲಿ ನನ್ನ ಕರ್ಕೊಂಡು ಹೋಗಲಿ. ಆ ರಕ್ತ ಸೈತಾನದಿಂದ ನಮಗೆ ಬಿಡುಗಡೆ ಕೊಡಲಿ. ಅನೀತಿಯಿಂದ ಬಿಡುಗಡೆ ಆಗಲಿ. ಆ ರಕ್ತದಿಂದ ನನ್ನನ್ನು ಶುದ್ಧ ಮಾಡು, ನನ್ನ ನಿಲುವಂಗಿಯನ್ನು ಶುದ್ಧೀಕರಿಸು ಎಂಬುದಾಗಿ ನಮ್ಮನ್ನು ನಾವೇ ಸಮರ್ಪಿಸಿಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತೇವೆ. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಶೀರ್ವದಿಸಲಿ. ಈ ಆನ್ಲೈನ್ ನೋಡುವ ದೇವ ಮಕ್ಕಳನ್ನ ನಮಗೋಸ್ಕರ ಪ್ರಾರ್ಥಿಸ್ತೇನೆ. ನಾವೆಲ್ಲರೂ ಕೊನೆಗಾಗಿ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ನಿತ್ಯನಾದ ನನ್ನ ಪರಲೋಕ ತಂದೆಯೇ, ಈ ಬೆಳಗಿನ ಸಮಯದಿಂದ ಮುಂಚಾನೆಯಿಂದ ನಮ್ಮ ಇಲ್ಲಿವರೆಗೂ ನಿನ್ನ ಕೂಟದಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಿದ ಎಲ್ಲ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ಆನ್ಲೈನ್ ನೋಡಿದಂತ ಎಲ್ಲ ದೇವ ಮಕ್ಕಳುಗಳನ್ನ, ಸಹೋದರ ಸಹೋದರಿಯನ್ನ, ನಿನ್ನ ಪ್ರಿಯರಾಗಿರುವ ಮಕ್ಕಳನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಇವ್ರನ್ನ ಆಶೀರ್ವಾದ ಮಾಡು. ಇವರು ಯಾವ ಕೊರತೆ ಇಕ್ಕಟ್ಟುಗಳಲ್ಲಿ ಅವರಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ, ಯಾವ ಸೋಲು ಈ ಹೋರಾಟಗಳಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಬಲಹೀನತೆಯಲ್ಲಿದ್ದಾರೋ, ಸೈತಾನದಿಂದ ಬಾಧಿಸಲ್ಪಡ್ತಾ ಇದ್ದಾರೋ, ದೇವರೇ ಅವರನ್ನ ಪ್ರತಿಯೊಬ್ಬರನ್ನ ಮುಟ್ಟಿ ಯೇಸುವಿನ ನಾಮದಲ್ಲಿ ಈ ವಿಷಯದವರೆಗೆ ಬಿಡುಗಡೆ ಉಂಟಾಗುವುದನ್ನು ಪ್ರಾರ್ಥಿಸಿದ್ದೇವೆ. ಯೇಸು ಕ್ರಿಸ್ತನ ಕರ, ಯೇಸುವಿನ ಕರ ಈ ಎಲ್ಲರ ಮೇಲೆ ಚಾಚುವುದಕ್ಕಾಗಿ ಪ್ರಾರ್ಥಿಸಿದ್ದೇನೆ. ಎಲ್ಲರನ್ನು
ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸುವಿನ ಕೃಪಾ ಸಮಾಧಾನ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕೂಡಿ ಬಂದ ಪ್ರತಿಯೊಬ್ಬರ ಮೇಲೆ, ಆನ್ಲೈನ್ ನೋಡಿದ ಪ್ರತಿಯೊಬ್ಬರ ಮೇಲೆ ಆಮೇಲೆ ಯೇಸುವಿನ ನಾಮದಲ್ಲಿ ಆಶೀರ್ವದಿಸು ತಂದೆಯೇ, ಆಮೇನ್. ಜೈ ಕೊಟ್ಟ ದೇವರಿಗೆ ಕರಗಡೆತ್ತಿ ನಾವು ಸ್ತೋತ್ರ ಹೇಳೋಣ. ಹಾಲೇಲೂಯಾ.